Good morning, everyone. So, The Gentleman of the Jungle, this is a first chapter which is prescribed for first PUC students in English subject. So, The Gentleman of the Jungle was written by Jomo Kenyatta. Jomo Kenyatta was an African writer, and he wrote about how the situation and the society were there in the Kenya. Kenya is the name of the country which is located in Africa, and he wrote about the political system of the Kenya. So he ironically wrote about the political system and the administration, so how the Britishers came to Africa and how they occupied their countries and how they are destroyed their sources, how they are looted their sources. So he want to say in the comparing between that story of a man and animals. So here so many characters were appear in this chapter. So The Gentleman of the Jungle, so written by Jomo Kenyatta, and here so many characters were appear. So first we have to know about which are the characters were appear in this chapter. So the characters were appear man. So man is a person who appears in this chapter, and others. So except man, all the creatures were animals. Like elephant. Elephant is also one of the characters in this chapter. Lion, Mr. Fox, rhinoceros, Mr. Alligator, hyena, Mr. Leopard, and Mr. Buffalo. So these are the characters which appears in this chapter, and it is a story about a man and animals. So this is a conflict between man and animals. So here the man represent as African people, and the animals were represent as the British people. So how the Britishers were destroyed the African culture, and how they occupied their culture, and how they destroyed their culture, how they are imperial towards African culture and African country. So he shows in this chapter. So The Gentleman of the Jungle ಅನ್ನೋದು ಒಂದು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಇರುವಂಥ ಒಂದು ಪ್ರಥಮ ಪಾಠವಾಗಿದೆ. ಈ ಪಾಠವನ್ನು ಬರೆದಂಥವರು ಜೋಮೋ ಕೆನ್ಯಾಟ ಅವರಾಗಿದ್ದಾರೆ. ಜೋಮೋ ಕೆನ್ಯಾಟ ಅವರು ಆಫ್ರಿಕಾದ ಕೀನ್ಯಾ ರಾಷ್ಟ್ರದವರು. ಕೀನ್ಯಾ ಅನ್ನೋದು ಒಂದು ಆಫ್ರಿಕಾ ಖಂಡದಲ್ಲಿ ಬರುವಂಥ ಒಂದು ರಾಷ್ಟ್ರ. ಸೊ ಈ ಒಂದು ಪಾಠದಲ್ಲಿ ನಾವೇನನ್ನು ಕಾಣ್ಬೋದಾಗಿದೆ ಅಂತಂದರೆ, ಕೀನ್ಯಾ ರಾಷ್ಟ್ರದಲ್ಲಿ ಇರುವಂತಹ ಒಂದು ರಾಜಕೀಯ ವ್ಯವಸ್ಥೆ, ಆಡಳಿತ ಹೇಗೆ ಇತ್ತು ಅನ್ನೋದನ್ನು ಈ ಪಾಠದ ಮೂಲಕವಾಗಿ ನಮಗೆ ಇಲ್ಲಿ ಐರಾನಿಕಲ್ ಆಗಿ, ಸೊ ವ್ಯಂಗ್ಯವಾಗಿ ನಮಗೆ ಈ ಪಾಠದ ಮೂಲಕವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಪಾಠದಲ್ಲಿ ಸುಮಾರು ಪಾತ್ರಗಳು ಬರ್ತಾವೆ, ಸುಮಾರು ಕ್ಯಾರೆಕ್ಟರ್ಸ್ಗಳು ಬರ್ತಾವೆ. ಸೊ ಯಾವ ಪಾತ್ರಗಳು ಈ ಒಂದು ಪಾಠದಲ್ಲಿ ನಮಗೆ ಕಾಣಸಿಗ್ತವೆ ಅಂತಂದರೆ, ಮ್ಯಾನ್, ಸೊ ಒಬ್ಬ ಮನುಷ್ಯ ಬರ್ತಾನೆ, ಆ್ಯಂಡ್ ಉಳಿದಂಥ ಎಲ್ಲ ಕ್ಯಾರೆಕ್ಟರ್ಸ್ಗಳು, ಉಳಿದಂಥ ಎಲ್ಲ ಪಾತ್ರಗಳು ಇಲ್ಲಿ ಪ್ರಾಣಿಗಳು ಬರ್ತವೆ. ಕೇವಲ ಒಬ್ಬ ಮಾತ್ರ ಇಲ್ಲಿ ಮನುಷ್ಯ ಇರ್ತಾನೆ, ಉಳಿದಂಥವೆಲ್ಲ ಪ್ರಾಣಿಗಳ ಒಂದು ಚಿತ್ರಣವನ್ನು ನಾವು ಕಾಣ್ಬೋದು. ಸೊ ಯಾವ್ಯಾವ ಪಾತ್ರಗಳು ಬರ್ತಾವಂದರೆ, ಮ್ಯಾನ್, ಎಲಿಫೆಂಟ್, ಲಯನ್, ಮಿಸ್ಟರ್ ಫಾಕ್ಸ್, ರೈನೋಸರ್, ಮಿಸ್ಟರ್ ಆಲಿಗೇಟರ್, ಹೈನಾ, ಮಿಸ್ಟರ್ ಲಫರ್ಡ್, ಆ್ಯಂಡ್ ಮಿಸ್ಟರ್ ಬಫಲೋ. ಸೊ ಎಲಿಫೆಂಟ್ ಅಂದರೆ ಯು ಆಲ್ರೆಡಿ ನೋ ದ್ಯಾಟ್. ಎಲಿಫೆಂಟ್ ಅಂದರೆ ಆನೆ, ಲಯನ್ ಅಂದರೆ ಸಿಂಹ, ಫಾಕ್ಸ್ ಅಂತಂದರೆ ನರಿ, ರೈನೋಸರ್ ಅಂತಂದರೆ ಗೇಂಡಾ ಮೃಗ, ಆ್ಯಂಡ್ ಆಲಿಗೇಟರ್ ಅಂದರೆ ಮೊಸಳೆ, ಆ್ಯಂಡ್ ಹೈನಾ ಅಂದರೆ ಕತ್ತೆ ಕಿರುಬ, ಲೆಪರ್ಡ್ ಅಂತಂದರೆ ಚಿರತೆ, ಬಫಲೋ ಅಂದರೆ ಇಲ್ಲಿ ಕೋಣ. ಸೊ ಇಷ್ಟೆಲ್ಲ ಕ್ಯಾರೆಕ್ಟರ್ಗಳು ಈ ಒಂದು ಚಾಪ್ಟರಲ್ಲಿ ಬರ್ತವೆ. ಆ್ಯಂಡ್ ಈ ಚಾಪ್ಟರ್ ಏನಿದೆ ಅಂತಂದರೆ, ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷವಾಗಿದೆ. ಹೇಗೆ ಇಲ್ಲಿ ಮನುಷ್ಯ ಕೇವಲ ಒಬ್ಬಂಟಿಗರಿ. ಸೊ ಹಿಯರ್ ಮ್ಯಾನ್ ಇಸ್ ರಿಪ್ರೆಸೆಂಟ್ ಆ್ಯಸ್ ದ ಆಫ್ರಿಕನ್. ಸೊ ಮನುಷ್ಯ ಏನನ್ನು ಪ್ರತಿನಿಧಿಸ್ತಾನೆ ಅಂತಂದರೆ ಇಲ್ಲಿ, ಸೊ ಆಫ್ರಿಕಾದ ಜನರು ಮತ್ತು ಆಫ್ರಿಕಾದ ಸಂಸ್ಕೃತಿಯನ್ನು ಇಲ್ಲಿ ಮನುಷ್ಯ ಪ್ರತಿನಿಧಿಸ್ತಾನೆ. ಉಳಿದಂಥ ಎಲ್ಲ ಪ್ರಾಣಿಗಳು ಏನನ್ನು ಪ್ರತಿನಿಧಿಸ್ತವೆ ಇಲ್ಲಿ ಅಂತಂದರೆ, ಅವರು ಹಿಯರ್ ದ ಆ್ಯನಿಮಲ್ಸ್ ಆರ್ ರಿಪ್ರೆಸೆಂಟ್ ಆ್ಯಸ್ ದ ಬ್ರಿಟಿಷರ್ಸ್. ಸೊ ಇಲ್ಲಿ ಎಲ್ಲ ಪ್ರಾಣಿಗಳು ಏನನ್ನು ಇಲ್ಲಿ ಪ್ರತಿನಿಧಿಸ್ತಾವಂದರೆ ಬ್ರಿಟಿಷರನ್ನು
ಪ್ರತಿನಿಧಿಸ್ತವೆ. ಹೇಗೆ ಬ್ರಿಟಿಷರು ಇಲ್ಲಿ ಬೇರೆ ದೇಶಕ್ಕೆ ಹೋಗಿ ತಮ್ಮದಲ್ಲದ ದೇಶಕ್ಕೆ ಹೋಗಿ ತಮ್ಮ ಒಂದು ಹಿಡಿತವನ್ನು ಸಾಧಿಸಿ ಅಲ್ಲಿರುವಂಥ ಜನರ ಮೇಲೆ ಇಲ್ಲಿ ಅವರ ಹಕ್ಕುಗಳನ್ನು ಕಸಿದುಕೊಳ್ಳುವಂಥದ್ದು. ಅದೇ ಥರ ಈ ಚಾಪ್ಟರಲ್ಲಿ ನಾವು ಕಾಣ್ಬೋದಾಗಿದೆ. ಮನುಷ್ಯನಿಗೆ ಹೇಗೆ ಉಳಿದಂಥ ಎಲ್ಲ ಪ್ರಾಣಿಗಳು ಮೋಸವನ್ನು ಮಾಡ್ತವೆ, ಹೇಗೆ ಆ ಒಂದು ಒಬ್ಬಂಟಿಗನಾದಂಥ ಮನುಷ್ಯನಿಗೆ ಇಲ್ಲಿ ಹೌ ದೇ ಆರ್ ಬಿಟ್ರೇಯಿಂಗ್. ದಿಸ್ ಈಸ್ ದ ಸ್ಟೋರಿ ಆಫ್ ದ ಬಿಟ್ರೇಯಲ್ ಆಫ್ ಅ ಮ್ಯಾನ್ ಫ್ರಮ್ ದ animals. This is the story of the gentleman of the jungle. This is the introduction and the characters appears which in this chapter. The gentleman of the jungle. We already came to know about the characters in this lesson, and total overall what we want to know about this lesson, that is, man who asked help from the animals, how they are treating a man. In outside they are showing like that they are helping the man, but in a circle they are betraying a man, and one by one they are betraying and they are cheating a man. This is the story of the gentleman of the jungle. ಈ ಒಂದು ಪಾಠದಲ್ಲಿ ನಾವೇನನ್ನು ಕಾಣ್ಬೋದಾಗಿದೆ ಅಂತಂದರೆ, ಹೇಗೆ ಮನುಷ್ಯ ಸಹಾಯಕ್ಕಾಗಿ ಎಲ್ಲ ಪ್ರಾಣಿಗಳನ್ನು ಕೇಳಿದಾಗ ಎಲ್ಲ ಪ್ರಾಣಿಗಳು ತೋರಿಕೆಗಾಗಿ ಸಹಾಯ ಮಾಡೋ ರೀತಿಯಲ್ಲಿ ಮಾಡ್ತವೆ, ಆದರೆ ಹೇಗೆ ಮನುಷ್ಯನಿಗೆ ಇಲ್ಲಿ ಮೋಸವನ್ನು ಮಾಡ್ತವೆ, ಒಂದರ ನಂತರ ಒಂದರ ಪ್ರಾಣಿಗಳು ಇಲ್ಲಿ ಮನುಷ್ಯನಿಗೆ ಮೋಸವನ್ನು ಮಾಡೋದನ್ನು ನಾವು ಈ ಪಾಠದಲ್ಲಿ ಕಾಣ್ಬೋದಾಗಿದೆ. ದಿಸ್ ಈಸ್ ದ ಜಿಸ್ಟ್ ಆಫ್ ದ ಚಾಪ್ಟರ್ ದ ಜೆಂಟಲ್ಮನ್ ಆಫ್ ದ ಜಂಗಲ್, ಆ್ಯಂಡ್ ಫರ್ದರ್ ವಿ ಹ್ಯಾವ್ ಟು ಸಿ ಇನ್ ದ ಲೆಸನ್. ಯು ಶುಡ್ refer the text when I am teaching the lesson. You should refer text. Let us begin the first chapter, The Gentleman of the Jungle. It was written by Jomo Kenyatta. In the late 19th century, the chief European powers divided Africa among themselves. Late 19th century ಅಂತಂದರೆ ಲೇಟ್ ಅಂತಂದರೆ 19ನೇ ಶತಮಾನ ಮುಗಿಯುವಂಥ ಹಂತದಲ್ಲಿ ಎಲ್ಲ ಒಂದು ಅಧಿಕಾರ ಯಾರ ಕೈಯಲ್ಲಿತ್ತು ಅಂತಂದರೆ, ಯುರೋಪಿನ ಎಲ್ಲ ಅಧಿಕಾರಗಳು ಸಹ ಆಫ್ರಿಕಾದ ಒಂದು ದೇಶದ ಅಧಿಕಾರಗಳು ಸಹ ಯುರೋಪಿನ ಕೈಯಲ್ಲಿತ್ತು. ಎಲ್ಲ ಒಂದು ದುರ್ಬಲವಾದಂಥ ರಾಷ್ಟ್ರಗಳು ಕೆಲವೊಂದು ಪ್ರಬಲವಾದಂಥ ರಾಷ್ಟ್ರಗಳ ಕೈಯಲ್ಲಿ ಹಿಡಿತದಲ್ಲಿದ್ದವು 19ನೇ ಶತಮಾನದ ಕೊನೆಯ ಹಂತದಲ್ಲಿ. They could do this because European arms were superior and because the African chief did not understand the meaning of the treaties they were asked to sign. ನೋಡ್ರಿ, ಯುರೋಪ್ ಅನ್ನೋದು ಇದು ಒಂದು ಖಂಡ, ಆಫ್ರಿಕಾ ಅನ್ನೋದು ಸಹ ಒಂದು ಖಂಡ. ಯುರೋಪ್ ಅನ್ನೋ ಒಂದು ಖಂಡ ಏನಿದೆ ಅಂತಂದರೆ, ಆಫ್ರಿಕಾದ ಎಲ್ಲ ಖಂಡಗಳ ಎಲ್ಲ ರಾಷ್ಟ್ರಗಳ ಮೇಲೆ ಹಿಡಿತವನ್ನು ಸಾಧಿಸಿತ್ತು. ಎಲ್ಲವನ್ನು ತನ್ನ ಹಿಡಿತದಲ್ಲಿಟ್ಕೊಂಡು ಅಲ್ಲಿನ ರಾಜಕೀಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ಹೇಗೆ ಭಾರತವನ್ನು ಆಳಿದ್ರು ಅದೇ ಥರ ಆಫ್ರಿಕಾದ ಖಂಡವನ್ನು ಆಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಆಫ್ರಿಕಾದ ಖಂಡದಲ್ಲಿರುವಂಥ ಜನರು ಏನಾಗಿದ್ರೆ, ದೇ ಆರ್ ಇನ್ನೋಸೆಂಟ್ ಆ್ಯಂಡ್ ದೇ ಆರ್ ಇಲ್ಲಿಟ್ರೇಟ್. ದೇ ಡೋಂಟ್ ನೋ ವಾಟ್ ದ ಟ್ರೀಟೀಸ್ ಆರ್. ಒಪ್ಪಂದಗಳಂದರೆ ಏನಂತ ಗೊತ್ತಿಲ್ಲ ಅವರಿಗೆ. ಈ ರಾಜಕೀಯ ಅಂದರೆ ಏನಂತ ಗೊತ್ತಿಲ್ಲ. ದಟ್ ಮಚ್ ದೇ ಡೋಂಟ್ ಹ್ಯಾವ್ ದ ನಾಲೆಜ್ ಅಬೌಟ್ ದ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ದ ಪೊಲಿಟಿಕ್ಸ್. ಆ ಸಂದರ್ಭದಲ್ಲಿ ಈ ಬ್ರಿಟಿಷರು, ಯುರೋಪಿಯನ್ ಕಂಟಿನೆಂಟ್ ಅವರು ಏನು ಮಾಡ್ತಾರೆ ಅಂದರೆ, ಆಫ್ರಿಕಾದ ಜನರಿಗೆ ಒಪ್ಪಂದಗಳು ಏನಂತನೂ ಗೊತ್ತಿಲ್ಲ. ಅವರ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಅವರು ಯಾವುದಕ್ಕೆ ಸಹಿ ಮಾಡಿಸ್ಕೋತಾ ಇದ್ದಾರನ್ನೂ ಸಹ ಗೊತ್ತಿದ್ದಿಲ್ಲ. ಆ ಥರ ಇಲ್ಲಿ ಆಫ್ರಿಕಾದ ಜನರಿಗೆ ಮೋಸವನ್ನು ಮಾಡಿ ಒಪ್ಪಂದಗಳನ್ನು ಮಾಡಿಕೊಂಡು ಸಹಿಯನ್ನು ಮಾಡಿಸ್ಕೋತಾ ಇದ್ರು ಅಂತಂದು ಇಲ್ಲಿ ಜೋಮೋ ಕೆನ್ಯಾಟಾ ಅವರು ಇಲ್ಲಿ ಹೇಳ್ತಾರೆ. As a result, Africans lost the lands they had traditionally lived and cultivated. ನೋಡ್ರಿ ಏನು ಮಾಡ್ತಾರೆ, ಯುರೋಪಿನ ಖಂಡದವರು ಆಫ್ರಿಕಾದ ಖಂಡಗಳಿಗೆ ಬಂದು ಅಲ್ಲಿನ ರಾಷ್ಟ್ರದ ಜನರಲ್ಲಿ ಅವರ ಒಂದು ಸೈನ್ ಮಾಡಿಸ್ಕೋತಾರೆ. ಯಾವುದು ಆ ಪತ್ರ ಏನು, ಅದರಲ್ಲಿ ಏನಿದೆ ಅನ್ನೋದು ಇವ್ರಿಗೂ ಸಹ ತಿಳಿದಿಲ್ಲ. ಕೇವಲ ಸಹಿ ಮಾಡು ಅಂದಾಗ ಇವರು ಕೇವಲ ಸಹಿ ಮಾಡಿದಾಗ ಏನಾಗುತ್ತೆ, ಆಫ್ರಿಕಾದ ಜನರ ಸಾಂಪ್ರದಾಯಿಕವಾಗಿ ಹಾಗೂ ಬಹಳ ದಿನಗಳಿಂದ ಬಿತ್ತಿ ಬೆಳೆದಂಥ ಭೂಮಿ ಏನಾಗಿದೆ, ಈಗ ಯುರೋಪಿಯನರ ಕಂಟಿನೆಂಟ್ ಅವರ ಕೈಯಲ್ಲಿದೆ. ಅಂದರೆ ಇಲ್ಲಿ ಮೋಸ ಮಾಡಿ ಆಫ್ರಿಕಾದ ಜನರಿಗೆ ಅವರ ಭೂಮಿಗಳನ್ನು ಕಿತ್ತುಕೊಳ್ತಾ ಇದ್ರು ಅನ್ನೋದನ್ನು ನಾವು ಕಾಣ್ಬೋದಾಗಿದೆ. Their attitude toward European expansion is made clear in the following fable, which reflects the attitude of the Kikuyu people of Kenya towards European laws and commissions.
ಸೊ ಓನ್ಲಿ the aim of the European continent is to expansion and to rule over the world. ಸೊ ಯುರೋಪಿಯನ್ ಒಂದು ಖಂಡದ ಒಂದು ಉದ್ದೇಶ ಏನಾಗಿತ್ತಂದರೆ ಇಡೀ ಪ್ರಪಂಚವನ್ನು ಆಳಬೇಕು, ಇಡೀ ಪ್ರಪಂಚ ಎಲ್ಲವನ್ನು ಸಹ ಹಿಡಿತದಲ್ಲಿ ಸಾಧಿಸಬೇಕು, ಭೂ ವಿಸ್ತಾರವನ್ನು ಮಾಡಿ ಎಲ್ಲವನ್ನ ನಮ್ಮ ಹಿಡಿತದಲ್ಲಿ ಹತೋಟಿಯಲ್ಲಿ ತೆಗೆದುಕೊಳ್ಬೇಕನ್ನೋದು ಈ ಒಂದು ಯುರೋಪಿಯನ್ ಕಾಂಟಿನೆಂಟ್ ಅಥವಾ ಈ ಬ್ರಿಟಿಷರ ಒಂದು ಉದ್ದೇಶವಾಗಿತ್ತು ಅಂತ ನಾವಿಲ್ಲಿ ತಿಳ್ಕೊಬೋದು. ಸೊ ಇದಕ್ಕೆ ಬಲಿಯಾದಂಥವ್ರು ಯಾರು ಅಂತ ಜೋಮೋ ಕೆನ್ಯಾಟಾ ಅವರು ಹೇಳ್ತಾರೆ, ಕೀನ್ಯಾ ಇಟ್ ಈಸ್ ಅ ನೇಮ್ ಆಫ್ ಅ ಕಂಟ್ರಿ ವಿಚ್ ಅಪಿಯರ್ಸ್ ಇನ್ ದ ಆಫ್ರಿಕಾ ದೇಶದಲ್ಲಿ ಖಂಡದಲ್ಲಿ ಬರುವಂಥ ಒಂದು ದೇಶ ಯಾವುದಂದರೆ ಕೀನ್ಯಾ. ಸೊ ಕೀನ್ಯಾದಲ್ಲಿರುವಂಥ ಒಂದು ಕಿಕಿಯು. ಸೊ ಕಿಕಿಯು ಅನ್ನು ಇಟ್ ಈಸ್ ಅ ನೇಮ್ ಆಫ್ ಅ ರೇಸ್ ವಿಚ್ ಅಪಿಯರ್ಸ್ ಇನ್ ಕೀನ್ಯಾ. ಸೊ ಕಿಕಿಯು ಅನ್ನೋದು ಒಂದು ಜನಾಂಗ, ಇದು ಕೀನ್ಯಾ ಒಂದು ರಾಷ್ಟ್ರದಲ್ಲಿ ಕಂಡು ಬರ್ತೈತಿ. ಸೊ ಇವರ ಒಂದು ಏನು ದುರಾಸೆ ಏನಿದೆ, ಈ ಒಂದು ರಾಜ್ಯ ವಿಸ್ತಾರ ಮಾಡಬೇಕು, ಅಧಿಕಾರವನ್ನು ವಿಸ್ತಾರ ಮಾಡಬೇಕು ಅನ್ನೋದಕ್ಕೆ ಬಲಿಯಾದಂಥವ್ರು ಯಾರು ಅಂದರೆ ಇಲ್ಲಿ ಕೀನ್ಯಾ ದೇಶದ ಜನರು, ಅದರಲ್ಲಿ ಕಿಕಿಯು ಜನಾಂಗದ ಜನರು ಅಂತಂದಿಲ್ಲಿ ಜೋಮೋ ಕೆನ್ಯಾಟಾ ಅವರು ಹೇಳ್ತಾರೆ. ಟುವರ್ಡ್ ಯುರೋಪಿಯನ್ ಲಾಸ್ ಆ್ಯಂಡ್ ಕಮಿಷನ್. ಸೊ ಏನ್ರಿ, ಯುರೋಪಿಯನ್ ಖಂಡದಿಂದ ಬಂದು ಇಲ್ಲಿ ಏನು ಮಾಡ್ತಾರೆ, ಆಫ್ರಿಕಾದ ಖಂಡದ ಬಿಕಾಸ್ ಬೇರೆ ಯುರೋಪಿಯನ್ ಕಾಂಟಿನೆಂಟಲ್ಲಿರುವಂತಹ ರೂಲ್ಸ್ಗಳೇ ಬೇರೆ, ಅಲ್ಲಿರುವಂಥ ಪದ್ಧತಿ ರೂಢಿ ಆಚಾರ ವಿಚಾರಗಳೇ ಬೇರೆ, ಆಫ್ರಿಕಾದ ದೇಶದಲ್ಲಿರುವಂಥ ರೂಢಿ ಆಚಾರ ವಿಚಾರಗಳು ಪ್ರತಿಯೊಂದು ಸಹ ಬೇರೆ ಆಗಿರ್ತವೆ. ಆದರೆ ಯಾವಾಗ ವೆನ್ ದೇ ಆರ್ ಎಂಟರ್ಡ್ ಟು ದ ಆಫ್ರಿಕಾ ಆ್ಯಂಡ್ ವೆನ್ ದೇ ಆಕ್ಯುಪೈಡ್ ದ ಪ್ಲೇಸಸ್ ಇನ್ ಆಫ್ರಿಕಾ, ದೇ ಆರ್ ಡಾಮಿನೇಟಿಂಗ್ ಆ್ಯಂಡ್ ದೇ ಆರ್ ಇಂಪೋಸಿಂಗ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ದ ಯುರೋಪಿಯನ್ ಕಾಂಟಿನೆಂಟ್. ಸೊ ಯಾವಾಗ ಇವು ಒಂದು ಹಿಡಿತವನ್ನು ಸಾಧಿಸಿದ್ರು ಆಫ್ರಿಕಾದ ಖಂಡಗಳ ಮೇಲೆ ಅಂತಂದಾಗ, ಸೊ ತಮ್ಮದೇ ಆದಂಥ ಹೊಸ ಕಾನೂನುಗಳನ್ನು ಹೊಸ ನೀತಿ ನಿಯಮಗಳನ್ನು ಜಾರಿ ತರೋದಕ್ಕೆ ಈ ಬ್ರಿಟಿಷರು ಸ್ಟಾರ್ಟ್ ಮಾಡಿದರು ಅಂತ ಜೋಮೋ ಕೆನ್ಯಾಟಾ ಅವರು ಈ ಒಂದು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಪೇಜಲ್ಲಿ ಸೊ ಇದ್ರ ಬಗ್ಗೆ ಹೇಳ್ತಾರೆ. ಸೊ ಲೆಟ್ಸ್ ಬಿಗಿನ್ ದ ರಿಯಲ್ ಚಾಪ್ಟರ್. Once upon a time an elephant made a friendship with a man. ಸೊ ನೋಡ್ರಿ, ಈಗ ನಿಜವಾದಂಥ ಒಂದು ಪಾಠ ಸ್ಟಾರ್ಟ್ ಆಗ್ತದೆ. ಇಷ್ಟೊತ್ತನ ಹೇಳಿದ್ದು ಏನಂತಂದರೆ, ಸೊ ಕೀನ್ಯಾ ದೇಶ ಹೇಗಿತ್ತು, ಅಲ್ಲಿನ ಒಂದು ಬ್ಯಾಕ್ಗ್ರೌಂಡ್ ಹೇಗಿತ್ತು, ಈ ಒಂದು ಪಾಠ ಬರೆಯೋದಕ್ಕೆ ಕಾರಣ ಏನು ಜೋಮೋ ಕೆನ್ಯಾಟಾ ಅವರು ಅಂತಂತ ನಾವಿಲ್ಲಿ ತಿಳ್ಕೊಂಡ್ವಿ. ಈಗ ಸೊ ಅವರು ನಿಜವಾದ ಒಂದು ಕಥೆನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದರು. Once upon a time an elephant made a friendship with a man. ಸೊ ಒಂದಾನೊಂದು ಕಾಲದಲ್ಲಿ, ಒನ್ಸ್ ಅಪಾನ್ ಅ ಟೈಮ್ ಅಂದ್ರಿ, ಸೊ ಒಂದಾನೊಂದು ಕಾಲದಲ್ಲಿ ಒಂದು ಆನೆ ಒಬ್ಬ ಮನುಷ್ಯನ ಜೊತೆ ಇಲ್ಲಿ ಸ್ನೇಹವನ್ನು ಮಾಡಿತ್ತು ಅಂತಂದಿಲ್ಲಿ ಹೇಳ್ತಾರೆ. ಎಲಿಫೆಂಟ್ ಅಂದ್ರೆ ಏನ್ರಿ, ಆನೆ. ಸೊ ಈ ಒಂದು ಎಲಿಫೆಂಟ್ ಒಬ್ಬ ಮನುಷ್ಯನ ಜೊತೆ ಸ್ನೇಹವನ್ನು ಮಾಡಿತ್ತು. One day a heavy thunderstorm broke out. The elephant went to his friend who had a little hut at the edge of the forest and said to him, "My dear good man, will you please let me put my trunk inside your hut to keep it outside of this torrential rain?" So what happens in this first paragraph, we have to see that. So once upon a time an elephant made a friendship with a man. ಸೊ ಒಂದಾನೊಂದು ಕಾಲದಲ್ಲಿ ಸೊ ಆ ಒಂದು ಆನೆ ಅನ್ನೋದು ಆ ಮನುಷ್ಯನ ಜೊತೆ ಸ್ನೇಹವನ್ನು ಮಾಡಿತ್ತು. ಸೊ ಒಂದು ದಿನ ಏನಾಯಿತು ಅಂತಂದರೆ, ತುಂಬ ಥಂಡರ್ಸ್ಟೋಮ್ ಅಂದರೆ ಏನ್ರಿ, ಗುಡುಗು ಮಿಂಚುಗಳಿಂದ ಕೂಡಿದಂಥ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಹೊರಗಡೆ. ಆವಾಗ ಎಲಿಫೆಂಟ್ ವೆಂಟ್ ಟು ಹಿಸ್ ಫ್ರೆಂಡ್. ಸೊ ಎಲಿಫೆಂಟ್ನ ಸ್ನೇಹಿತ ಯಾರು ಇಲ್ಲಿ, ಮನುಷ್ಯ. ಸೊ ಹೂ ಹ್ಯಾಡ್ ಅ ಲಿಟಲ್ ಹಟ್ ಆಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್. ಸೊ ಇಲ್ಲಿ ಎಲಿಫೆಂಟ್ ಮನುಷ್ಯನ ಜೊತೆ ಸ್ನೇಹವನ್ನು ಮಾಡಿತ್ತು. ತುಂಬ ಹೊರಗಡೆ ಮಳೆ ಬರ್ತಾ ಇತ್ತು, ಗುಡುಗು ಮಿಂಚುಗಳಿಂದ ಕೂಡಿದಂಥ ಮಳೆ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ಆನೆ ಮನುಷ್ಯನ ಹತ್ರ ಹೋಗಿ ಆ ಮನುಷ್ಯನಿಗೆ ಚಿಕ್ಕದಾದಂಥ ಗುಡಿಸಲಿತ್ತು. ಆ ಒಂದು ಕಾಡಿನ ಯಾವುದೋ ಒಂದು ಮೂಲೆಯಲ್ಲಿ ಸಣ್ಣದಾದಂಥ ಗುಡಿಸಲನ್ನು ಕಟ್ಕೊಂಡು ಈ ಮನುಷ್ಯ ಜೀವನವನ್ನು ಸಾಕ್ತಾ ಇದ್ದ. ಈ ಒಂದು ಮಳೆ ಬರುವಂಥ ಗುಡುಗು ಮಿಂಚುಗಳಿಂದ ಕೂಡಿದಂಥ ಮಳೆ ಬರುವಂಥ ಸಂದರ್ಭದಲ್ಲಿ ಈ ಆನೆ ಮನುಷ್ಯನ ಸಹಾಯವನ್ನು ಕೇಳೋದಕ್ಕೆ ಮನುಷ್ಯನ ಹತ್ರ ಹೋಯಿತು, ಅವನ ಗುಡಿಸಲಿನ ಹತ್ರ ಹೋಯಿತು. ಸೊ ಏನಂತ ಕೇಳಿತು ಈ ಆನೆ ನೋಡೋಣ. ಆ್ಯಂಡ್ ಸೆಡ್ ಟು ಹಿಮ್. ಸೊ ಅವನಿಗೆ ಕೇಳುತ್ತೆ, ಏನಂತ ಕೇಳುತ್ತೆ ಈ ಒಂದು ಆನೆ ಅಂದರೆ, "ಮೈ ಡಿಯರ್ ಗುಡ್ ಮ್ಯಾನ್, ವಿಲ್ ಯು ಪ್ಲೀಸ್ ಲೆಟ್ ಮೀ ಪುಟ್ ಮೈ ಟ್ರಂಕ್ ಇನ್ಸೈಡ್ ಯುವರ್ ಹಟ್ ಟು ಕೀಪ್ ಇಟ್ ಔಟ್ ಆಫ್ ದಿಸ್ ಟೊರೆನ್ಷಿಯಲ್ ರೈನ್?" ಈ ಆನೆ ಕೇಳುತ್ತೆ ಮನುಷ್ಯನಿಗೆ ಹೋಗಿ, "ಓ ಒಳ್ಳೆಯ ಮನುಷ್ಯನೇ, ನನಗೊಂದು ಸಹಾಯ ಮಾಡ್ತೀಯಾ ನೀನು?" ಅಂತಂದಿಲ್ಲಿ ಆನೆ ಆ ಮನುಷ್ಯನಿಗೆ ಕೇಳುತ್ತೆ. ಏನು ಸಹಾಯ ಕೇಳುತ್ತೆ ಅಂದರೆ, ದಯವಿಟ್ಟು ನನ್ನ ಟ್ರಂಕ್ ಅಂದ್ರೆ ಏನ್ರಿ ಮತ್ತೆ. ಸೊ ಟ್ರಂಕ್ ಅಂತಂದರೆ ಆನೆಯ ಸೊಂಡಿಲು. ಆನೆಯ ಸೊಂಡಿಲಿಗೆ ಇಂಗ್ಲೀಷ್ನಲ್ಲಿ ಟ್ರಂಕ್ ಅಂತಾರೆ.
ಸೊ ಈ ನನ್ನ ಟ್ರಂಕನ್ನು ನಿನ್ನ ಗುಡಿಸಲಿನ ಒಳಗಡೆ ಇಡೋದಕ್ಕೆ ಸ್ವಲ್ಪ ಜಾಗ ಕೊಡ್ತೀಯಾ, ಬಿಕಾಸ್ ಹೊರಗಡೆ ತುಂಬ ಧಾರಾಕಾರವಾದ ಟೊರೆನ್ಷಿಯಲ್ ಏನ್ರಿ ಧಾರಾಕಾರವಾದಂಥ ಮಳೆ ಬರ್ತಾ ಇದೆ. ಕೇವಲ ನನ್ನ ಇಡೀ ದೇಹಕ್ಕೆ ಏನು ಬೇಕಿಲ್ಲ, ನನಗೆ ಕೇವಲ ಒಂದು ಸೊಂಡಿಲು ಇಡುವಷ್ಟು ಜಾಗ ನನಗೆ ಮಾಡಿಕೊಡು ಅಂತಂದಿಲ್ಲಿ ಈ ಮನುಷ್ಯನಿಗೆ ಈ ಆನೆ ತನ್ನ ಸಹಾಯವನ್ನು ಕೇಳಿತು. The man, seeing what situation his friend was in, replied, "My dear good elephant, my hut is very small, but there is a room for your trunk and myself. Please put your trunk in gently." ಸೊ ಹೋಗಿ ಸಹಾಯವನ್ನು ಕೇಳಿದಾಗ ಆನೆ ಮನುಷ್ಯನ ಹತ್ರ, ಮನುಷ್ಯ ಏನಂತ ಹೇಳ್ತಾನೆ, ಸೊ ಆ ಒಂದು ಆನೆಯ ಸಿಚುವೇಶನ್, ಆನೆಯ ಒಂದು ಪರಿಸ್ಥಿತಿ ಹೇಗಿದೆ, ಹೊರಗಡೆ ಧಾರಾಕಾರವಾಗಿ ಮಳೆ ಬರ್ತಾ ಇದೆ, ಆನೆಯ ಮಳೆಯಲ್ಲಿ ತೋಯ್ತಾ ಇದೆ. ಸೊ ಆವಾಗ ಸಹಾಯವನ್ನು ಕೇಳಿದಂತಾಗ ಸೊ ಒಂಥರ ಮನುಷ್ಯನಿಗೆ ಕನಿಕರ ಉಂಟಾಗುತ್ತೆ ಆನೆ ಮೇಲೆ. ಆವಾಗ ಹೇಳ್ತಾನೆ, ಸೊ ನಿನ್ನ ಸೊಂಡಿಲು ಇಡೋದಕ್ಕೆ ಇಲ್ಲಿ ಭಾಳ ದೊಡ್ಡದಾದಂಥ ಒಂದು ಯಾವುದೇ ರೀತಿಯಾದಂಥ ಜಾಗ ಇಲ್ಲ, ನನ್ನ ಒಂದು ಗುಡಿಸಲೇನಿದೆ ಭಾಳ ಚಿಕ್ಕದಾಗಿದೆ. ಸೊ ಆದರೆ ಒಂದು ಸಣ್ಣದಾದಂಥ ರೂಮ್ ಇದೆ, ಅದರಲ್ಲಿ ನಾನು ಮತ್ತು ನಿನ್ನ ಸೊಂಡಿಲನ್ನು ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಆದರೆ ನೀನು ನಿನ್ನ ಸೊಂಡಿಲನ್ನು ಜೆಂಟ್ಲಿ ಅಂದರೆ ಏನ್ರಿ ನಿಧಾನವಾಗಿ ಅದರೊಳಗೆ ಇಡಬೇಕು. ಯಾಕಂದರೆ ಸೊ ನೀನೇನಾದರೂ ರಭಸವಾಗಿ ತಳ್ಳಿದೆ ಅಂತಂದರೆ ಈ ಗುಡಿಸಲು ಬಿದ್ದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀನು ನಿಧಾನವಾಗಿ ನಿನ್ನ ಸೊಂಡಿಲನ್ನು ಈ ಒಂದು ಗುಡಿಸಲಿನ ಒಳಗೆ ಇಡು ಅಂತಂದೇಳಿ ಆ ಮನುಷ್ಯ ಆ ಒಂದು ಆನೆಗೆ ಆ ಸಹಾಯಕ್ಕೆ ಕೇಳಿದಂಥಕ್ಕೆ ಉತ್ತರವನ್ನು ನೀಡ್ತಾನೆ. The elephant thanked his friend, saying, "You have done me a good deed, and one day I shall return your kindness." ಸೊ ಮನುಷ್ಯ ಒಪ್ಕೊಂಡಿದ್ದಕ್ಕೆ ಏನಂತ ಹೇಳುತ್ತೆ ಆನೆ ಅಂತಂದರೆ, ನಾನು ನಿನಗೆ ಬಹಳ ಆಭಾರಿಯಾಗಿದ್ದೀನಿ ನನ್ನ ಸ್ನೇಹಿತ, ನೀನು ನನಗೆ ಒಳ್ಳೆಯ ಕೆಲಸವನ್ನು ಮಾಡಿದ್ದೀಯ. ಗುಡ್ ಡೀಡ್ ಅಂದ್ರೆ ಏನ್ರಿ ಒಳ್ಳೆಯ ಕೆಲಸ. ಈ ಒಂದು ಕೆಲಸವನ್ನು ನೀ ನನಗೇನು ಉಪಕಾರ ಮಾಡಿದೆಯಲ್ಲ, ಇದನ್ನು ನಾನು ಒಂದಿನ ಖಂಡಿತವಾಗಿ ವಾಪಸ್ ನೀಡ್ತೀನಿ ನಿನಗೆ. ಮತ್ತೆ ನಾನು ಇದನ್ನು ವಾಪಸ್ ನಿನಗೆ ಕೊಡ್ತೀನಿ, ನಿನ್ನ ಉಪಕಾರನ ಎಂದು ಮರೆಯೋದಿಲ್ಲ ಅಂತಂದೇಳಿ ಇಲ್ಲಿ ಆನೆ ಆ ಮನುಷ್ಯನಿಗೆ ಇಲ್ಲಿ ಹೇಳುತ್ತೆ. ಬಟ್ ವಾಟ್ ಫಾಲೋಡ್? As soon as the elephant put his trunk inside the hut, slowly he pushed his head inside and finally flung the man out in the rain and then lay down comfortably inside his friend's hut, saying, ನೋಡ್ರಿ ಏನಾಯಿತು, ಈ ಒಂದು ಸಿಕ್ಕಾಪಟ್ಟೆ ಧಾರಾಕಾರವಾದಂಥ ಗುಡುಗು ಮಿಂಚುಗಳಿಂದ ಕೂಡಿದಂಥ ಮಳೆ ಬರ್ತಾಯಿತ್ತು ಹೊರಗಡೆ. ಸೊ ಆನೆ ಬಂದು ನನಗೆ ಸಹಾಯ ಮಾಡು, ನನ್ನ ಟ್ರಂಕನ್ನು ನನ್ನ ಸೊಂಡಿಲನ್ನು ನಿನ್ನ ಗುಡಿಸಲಲ್ಲಿ ಇಡ್ತೀನಿ ಅಂತ ಸಹಾಯ ಕೇಳಿದ್ದು. ಆವಾಗ ಮನುಷ್ಯ ಆದರೆ ನೀನು ನಿಧಾನವಾಗಿ ಇಡು ಅಂತಂದೇಳಿ ಇಲ್ಲಿ ಆನೆಯ ಸೊಂಡಿಲು ಇಡೋದಕ್ಕೆ ಅವಕಾಶವನ್ನು ಮನುಷ್ಯ ಮಾಡಿಕೊಟ್ಟ. ಆನೆ ಏನಂತ ರಿಪ್ಲೈ ಮಾಡಿದ್ರಿ, ಇನ್ನು ಈ ಉಪಕಾರನ ಎಂದು ಮರೆಯೋದಿಲ್ಲ, ಈ ಉಪಕಾರನ ನಾವು ಎಂದಾದರೂ ಒಂದಿನ ತೀರಿಸ್ತೀನಿ ಅಂತ ಹೇಳಿದರು. ಬಟ್ ವಾಟ್ ದ ಸಿಚುವೇಶನ್ ಹ್ಯಾಪನ್ಸ್, ಆದರೆ ನಿಜವಾಗ್ಲೂ ಆಗಿದ್ದೇನ್ರಿ ಇಲ್ಲಿ ನಂತರ. ಸೊ ಆನೆ ಫಸ್ಟ್ ಸೊಂಡಿಲನ್ನು ಅಷ್ಟೇ ಇಡುತ್ತಂತ ಹೇಳಿತು, ಆದರೆ ಏನು ಮಾಡಿತು, ನಿಧಾನವಾಗಿ ತನ್ನ ತಲೆಯನ್ನು ಆ ಗುಡಿಸಿನ ಒಳಗೆ ಸೇರಿಸ್ತು. ಸೊ ಪುಟ್ ಹಿಸ್ ಇನ್ಸೈಡ್ ದ ಟ್ರಂಕ್ ಇನ್ಸೈಡ್ ಹಾರ್ಟ್, ಸ್ಲೋಲಿ ಪುಷ್ಡ್ ಹಿಸ್ ಹೆಡ್ ಇನ್ಸೈಡ್. ಕೇವಲ ಸೊಂಡಿಲನ್ನು ಇಡುತ್ತಂತ ಈ ಆನೆ ಹೇಳಿತು, ಆದರೆ ಸೊ ಏನು ಮಾಡಿತು ಆನೆ ತನ್ನ ತಲೆಯನ್ನು ಸಹ ಒಳಗಿಡ್ತು. ಆ್ಯಂಡ್ ಫೈನಲಿ ಫ್ಲಂಗ್ ದ ಮ್ಯಾನ್ ಔಟ್ ಇನ್ ದ ರೇನ್. ಸೊ ಕೊನೆಗೆ ಏನು ಮಾಡ್ತು, ಆನೆನೇ ಪೂರ್ತಿ ಒಂದು ಗುಡಿಸಲನ್ನು ಆಕ್ರಮಿಸ್ಕೊಂಡ್ಬಿಡ್ತು. ಆ ಮನುಷ್ಯ ಹೊರಗೆ ಬಿದ್ದುಬಿಟ್ಟ. ಬಿಕಾಸ್ ಆ ಗುಡಿಸಲು ಏನಾಗಿತ್ತು ರೀ, ಭಾಳ ಚಿಕ್ಕದಾಗಿತ್ತು. ಮನುಷ್ಯ ಮತ್ತು ಆನೆ ನಿಲ್ಲುವಷ್ಟು ಜಾಗ ಇರಲಿಲ್ಲ, ಕೇವಲ ಒಬ್ಬ ಮನುಷ್ಯ ಮತ್ತು ಆನೆ ಸೊಂಡಿಲು ಹಿಡಿಯುವಷ್ಟು ಜಾಗ ಮಾತ್ರ ಇತ್ತು. ಆದರೆ ಆನೆ ಏನು ಮಾಡಿತ್ತು, ಫಸ್ಟಿಗೆ ಸೊಂಡಿಲನ್ನು ಇಟ್ಟಿತು, ನಂತರ ತನ್ನ ತಲೆಯನ್ನು ಹಾಕಿತು, ನಂತರ ತನ್ನ ಇಡೀ ದೇಹವನ್ನು ಆ ಗುಡಿಸಲಿನೊಳಗೆ ಹಾಕಿದಾಗ ಮನುಷ್ಯ ಆ ಗುಡಿಸಲಿಂದ ಆಚೆಗೆ ಬಿದ್ದು ಬಿಟ್ಟ. ಸೊ ಆವಾಗ ಏನಂತ ಹೇಳುತ್ತೆ ಈ ಆನೆ ಅಂತಂದರೆ, and then lay down comfortably inside his friend's hut, saying, ಸೊ ಕಂಫರ್ಟೇಬಲ್ ಆಗಿ ತನಗೆ ಅನುಕೂಲವಾಗಿ ಕಂಫರ್ಟೇಬಲ್ ಆಗಿ ಆ ಒಂದು ಹಟ್ಟಿನಲ್ಲಿ ಆನೆ ನಿಂತ್ಕೊಂಡು ಏನಂತ ಹೇಳಿತು ಅಂದರೆ, ಮೈ ಡಿಯರ್ ಗುಡ್ ಫ್ರೆಂಡ್, ಯುವರ್ ಸ್ಕಿನ್ ಈಸ್ ಹಾರ್ಡರ್ ದೆನ್ ಮೈನ್ and as there is not enough room for both of us, you can afford to remain in the rain while I am protecting my delicate skin from the hailstorm. ಸೊ ಮನುಷ್ಯನನ್ನು ಪೂರ್ತಿ ಗುಡಿಸಲಿಂದ ಆಚೆಗೆ ಹಾಕಿದಂಥ ಆನೆ ಏನಂತ ಉತ್ತರವನ್ನು ಕೊಡುತ್ತೆ, ಏನಂತ ಹೇಳುತ್ತೆ ಆ ಮನುಷ್ಯನಿಗೆ ಅಂತಂದರೆ, ನೋಡ್ರಿ, ಓ ನನ್ನ ಒಳ್ಳೆಯ ಸ್ನೇಹಿತನೇ, ನಿನ್ನ ಸ್ಕಿನ್ ಏನಿದೆಯಲ್ಲ, ನಿನ್ನ ಚರ್ಮವೇನಿದೆ ಬಹಳ ಗಟ್ಟಿಯಾಗಿದೆ. ಸೊ ಅದಕ್ಕೋಸ್ಕರ ನೀನು ಹೊರಗಿರುವಂಥ ಮಳೆಯನ್ನು ನೀನು ತಡ್ಕೋಬಹುದು. ದೇರ್ ಇಸ್ ನಾಟ್ ಇನಫ್ ರೂಮ್ ಫಾರ್ ಬೋತ್ ಆಫ್ ಅಸ್.
ಸೊ ನನ್ನ ಒಳ್ಳೆಯ ಸ್ನೇಹಿತನೇ, ನಿನ್ನ ಚರ್ಮ ಭಾಳಷ್ಟು ಗಟ್ಟಿಯಾಗೈತಿ. ಆಮೇಲೆ ನಮ್ಮಿಬ್ಬರಿಗೂ ಇಲ್ಲಿ ಸಾಲುವಷ್ಟು ಸಹ ಇಲ್ಲಿ ಒಂದು ರೂಮಿನ ವ್ಯವಸ್ಥೆ ಇಲ್ಲ ಅಂತಂದೇಳಿ ಹೇಳ್ತೈತಿ. ಯು ಕ್ಯಾನ್ ಅಫೋರ್ಡ್ ಟು ರಿಮೇನ್ ಇನ್ ದ ರೇನ್ ವೈಲ್ ಐ ಆಮ್ ಪ್ರೊಟೆಕ್ಟಿಂಗ್ ಮೈ ಡೆಲಿಕೇಟ್ ಸ್ಕಿನ್ ಫ್ರಮ್ ದ ಹೇಲ್ ಸ್ಟೋಮ್. ಸೊ ನನ್ನ ಚರ್ಮ ಬಹಳ ಮೃದುವಾಗೈತಿ, ಮಳೆ ಮತ್ತು ಚಳಿಗೆ ತಡ್ಕೊಳ್ಳೋದಿಲ್ಲ. ನಿನ್ನ ಚರ್ಮ ಬಹಳ ಗಟ್ಟಿಯಾಗೈತಿ. ಒಂದು ಎಲ್ಲ ಹೊರಗಿನ ಒಂದು ಏನಿದೆ ಅಬ್ಸ್ಟ್ಯಾಕಲ್ಸ್ ಎಲ್ಲ ಒಂದು ಅಡೆತಡೆಗಳನ್ನು ನಿನ್ನ ಚರ್ಮ ತಡ್ಕೋತೈತಿ. ಆದರೆ ನನ್ನ ಚರ್ಮ ಬಹಳ ಮೃದುವಾಗೈತಿ, ಬಹಳ ಸೂಕ್ಷ್ಮವಾಗೈತಿ. ಅದು ಹೊರಗಿನ ಒಂದು ಗುಡುಗು ಸಹಿತ ಮಳೆಯನ್ನು ಅದು ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀನು ಹೊರಗಡೆನೇ ನಿಲ್ಲು, ನಾನು ಒಳಗಡೆ ಇರ್ತೀನಿ. ನಮ್ಮಿಬ್ಬರಿಗೂ ಆಗುವಷ್ಟು ಒಂದು ಜಾಗ ಈ ಗುಡಿಸಲಿನಲ್ಲಿ ಇಲ್ಲ ಅಂತಂದು ಈ ಆನೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೇವೆ. The man, seeing what his friend had done to him, started to grumble. The animals in the nearby forest heard the noise and came to see what was the matter. ಸೊ ಇಲ್ಲೇನಾಯ್ತು, ಆನೆ ಆ ಮನುಷ್ಯನನ್ನು ಪೂರ್ತಿ ಹೊರಗಾಕಿ ಏನಂತ ಹೇಳಿತ್ರಿ, ಇಲ್ಲ ನಿನ್ನ ಚರ್ಮ ಬಹಳ ಗಟ್ಟಿ ಐತಿ, ನೀನು ಹೊರಗಿರುವಂಥ ಮಳೆ ಗಾಳಿ ಎಲ್ಲವನ್ನೂ ತಡ್ಕೋಬೋದು. ಆದರೆ ನನ್ನ ಚರ್ಮ ಬಹಳ ಸೂಕ್ಷ್ಮ ಐತಿ, ಹೊರಗಿಂದ ಎಲ್ಲ ಅಬ್ಸ್ಟ್ಯಾಕಲ್ಗಳನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ನೀನು ಹೊರಗೆ ನಿಲ್ಲು, ನಾನು ಒಳಗಡೆ ಗುಡಿಸಲಿನ ಒಳಗಡೆನೇ ನಿಲ್ತೀನಿ ಅಂತಂದಿಲ್ಲಿ ಆನೆ ಹೇಳಿದಾಗ ಮನುಷ್ಯ ಏನು ಮಾಡ್ತಾನೆ ಅಂದರೆ, ದ ಮ್ಯಾನ್ ಸೀಯಿಂಗ್ ವಾಟ್ ಹಿಸ್ ಫ್ರೆಂಡ್ ಹ್ಯಾಡ್ ಡನ್ ಟು ಹಿಮ್ ಸ್ಟಾರ್ಟೆಡ್ ಟು ಗ್ರಂಬಲ್. ಮನುಷ್ಯನಿಗೆ ಕೋಪ ಬಂದುಬಿಡಿತ್ರಿ ಆನೆಗೆ. ಯಾಕಂದರೆ ಸಹಾಯ ಮಾಡಿದಂಥವ್ರಿಗೆ ಇಲ್ಲಿ ಏನಂತಂದರೆ ಇಲ್ಲಿ ಆನೆ ಎರಡು ಬಗಿತಾ ಇದೆ. ಸೊ ದ್ರೋಹ ಬಗಿತಾ ಇದೆ. ಸಹಾಯ ಇರಲಿ ಅಂತ ಪಾಪ ಅಂತ ಹೇಳಿ ಸಹಾಯ ಮಾಡಿದಂಥ ಮನುಷ್ಯನಿಗೆ ಸಹ ಇಲ್ಲಿ ಹೊರಗಡೆ ಹಾಕಿದೆ. ಅದಕ್ಕೋಸ್ಕರ ಈ ಒಂದು ಮನುಷ್ಯನಿಗೆ ಕೋಪ ಬಂತು. ಇವರಿಬ್ಬರ ನಡುವೆ ಏನಂತಂದರೆ ಘರ್ಷಣೆ ಮತ್ತು ಒಂದು ಗದ್ದಲ ಅಥವಾ ಒಂದು ಜಗಳ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ದ ಆನಿಮಲ್ಸ್ ಇನ್ ನಿಯರ್ ಬೈ ಫಾರೆಸ್ಟ್ ಹರ್ಡ್ ದ ನಾಯ್ಸ್ ಆ್ಯಂಡ್ ಕೇಮ್ ಟು ಸಿ ವಾಟ್ ವಾಸ್ ದ ಮ್ಯಾಟರ್. ಸೊ ಮನುಷ್ಯ ಮತ್ತು ಆನೆಯ ನಡುವೆ ಜಗಳ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ಆ ಗುಡಿಸಲು ಮನುಷ್ಯಂದು, ಆದರೆ ಆ ಪೂರ್ತಿ ಆಕ್ರಮಿಸ್ಕೊಂಡಂಥರ ಆನೆ ಜಾಗ ಕೊಡೋದಕ್ಕೆ ತಯಾರಿಲ್ಲ. ಆವಾಗ ಮನುಷ್ಯ ಮತ್ತು ಆನೆಯ ನಡುವೆ ಜಗಳ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಜೋರಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಆನೆ ಮತ್ತು ಈ ಒಂದು ಮನುಷ್ಯ. ಆವಾಗ ಈ ಒಂದು ಸದ್ದು ಸುತ್ತಮುತ್ತ ಕಾಡಿನಲ್ಲಿ ಇರುವಂಥ ಎಲ್ಲ ಪ್ರಾಣಿಗಳಿಗೂ ಸಹ ಕೇಳಿತು. ಏನು ಯಾಕೆ ಯಾರು ಜಗಳ ಮಾಡ್ತಾ ಇದ್ದಾರೆ ಅಂತಂದು ಹೇಳಿ. ಸೊ ಎಲ್ಲ ಪ್ರಾಣಿಗಳು ಬಂದು ಈ ಒಂದು ಗುಡಿಸಲಿನ ಹತ್ರ ನಿಲ್ಲೋದಕ್ಕೆ ಸ್ಟಾರ್ಟ್ ಆಯಿತು. ಆಲ್ ಸ್ಟುಡ್ ಅರೌಂಡ್ ಲಿಸ್ನಿಂಗ್ ಟು ದ ಹೀಟೆಡ್ ಆರ್ಗ್ಯುಮೆಂಟ್ ಬಿಟ್ವೀನ್ ದ ಮ್ಯಾನ್ ಆ್ಯಂಡ್ ಹಿಸ್ ಫ್ರೆಂಡ್ ದ ಎಲಿಫೆಂಟ್. ಸೊ ಎಲ್ಲ ಪ್ರಾಣಿಗಳು ನಾಯ್ಸ್ ಬಂತ್ರಿ. ಸೊ ಇವೆರಡೂ ಸಹ ಜಗಳ ಆಡ್ತಾ ಇದ್ವು. ಆ ಒಂದು ಸದ್ದನ್ನು, ಆ ಒಂದು ಗದ್ದಲವನ್ನು ಕೇಳಿ ಎಲ್ಲ ಪ್ರಾಣಿಗಳು ಬಂದು ಆ ಗುಡಿಸಲಿನ ಸುತ್ತ ನಿಂತಾಗ ಸೊ ಮನುಷ್ಯ ಮತ್ತು ಈ ಒಂದು ಆನೆ ನಡುವೆ ಭಾಳ ಘರ್ಷಣೆ ನಡೀತಾ ಇತ್ತು. ಭಾಳ ತೀವ್ರವಾದಂಥ ಗಲಾಟೆ, ತೀವ್ರವಾದಂಥ ಜಗಳ ಸೊ ಇವರಿಬ್ಬರ ನಡುವೆ ನಡೀತಾ ಇತ್ತು. ಇದನ್ನು ಉಳಿದಂಥ ಎಲ್ಲ ಪ್ರಾಣಿಗಳು ಸುತ್ತುವರಿದು ಇದನ್ನು ನೋಡ್ತಾ ಇದ್ರು. In this turmoil, the lion came along roaring and said in a loud voice. ಸೊ ಈ ಒಂದು ಮನುಷ್ಯ ಮತ್ತು ಆನೆಯ ಜಗಳ ಬಹಳ ತೀರೋಕ್ಕೋಗಿತ್ತು. ಇಲ್ಲ ಇದು ನನ್ನ ಗುಡಿಸಲಂತ ಈ ಒಂದು ಮನುಷ್ಯ, ಇಲ್ಲ ಇದು ನಂದು ಅಂತಂದೇಳಿ ಆನೆ. ಸೊ ಈ ಥರ ಒಂದು ಜಗಳ ಕಿತ್ತಾಡ್ತಿರ್ಬೇಕಾದ್ರೆ ಎಲ್ಲ ಪ್ರಾಣಿಗಳು ನಿಂತು ನೋಡ್ತಾ ಇದ್ರು. ಆದರೆ ಇಲ್ಲಿ ಸಿಂಹ ರೋರಿಂಗ್ ಅಂದರೆ ಏನ್ರಿ, ಗರ್ಜನೆ ಮಾಡ್ಕೊಂಡು ಇಲ್ಲಿ ಬಂತು. ತನ್ನ ಗಾಢವಾದಂಥ ವಾಯ್ಸ್ನಲ್ಲಿ ಒಂದು ಧ್ವನಿಯಲ್ಲಿ ಗರ್ಜನೆ ಮಾಡ್ಕೊತ ಸಿಂಹ ಬಂತು. ಟರ್ಮಾಯಿಲ್ ಅಂದರೆ ಗದ್ದಲ. ಏನಿದು ಗದ್ದಲ ಅಂತಂದೇಳಿ ಸಿಂಹ ಗರ್ಜನೆ ಮಾಡ್ತಾ ಇತ್ತು. ಡೋಂಟ್ ಯು ಆಲ್ ನೌ ದ್ಯಾಟ್ ಐ ಆಮ್ ದ ಕಿಂಗ್ ಆಫ್ ದ ಜಂಗಲ್? ಹೌ ಡೇರ್ ಎನಿ ಒನ್ ಡಿಸ್ಟರ್ಬ್ ದ ಪೀಸ್ ಆಫ್ ಮೈ ಕಿಂಗ್ಡಮ್? ಸೊ ರೋರಿಂಗ್, ಆ ಒಂದು ಗರ್ಜನೆ ಮಾಡ್ಕೊತ ಸಿಂಹ ಬಂದು ಈ ಒಂದು ಆನೆ ಮತ್ತು ಈ ಮನುಷ್ಯನಿಗೆ ಏನಂತ ಪ್ರಶ್ನೆ ಮಾಡಿತು ಅಂದರೆ, ನಿಮ್ಗೆಲ್ಲರಿಗೂ ಗೊತ್ತಿಲ್ವಾ, ಸೊ ಇದು ನನ್ನ ಸಾಮ್ರಾಜ್ಯ, ನನ್ನ ರಾಜ್ಯ. ಸೊ ಇಲ್ಲಿ ಇರುವಂಥ ಒಂದು ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಕೆಲಸ ನೀವಿಬ್ಬರು ಮಾಡ್ತಾ ಇದ್ದೀರಾ. ಎಷ್ಟು ಧೈರ್ಯ ನಿಮಗೆ, ನನ್ನ ಸಾಮ್ರಾಜ್ಯದಲ್ಲಿ ಹೀಗೆ ಮಾಡ್ತಾ ಇದ್ದೀರ ನೀವು. ಸೊ ಶಾಂತಿಯನ್ನು ಕದಲ್ತಾ ಇದ್ದೀರಾ ನನ್ನ ಸಾಮ್ರಾಜ್ಯದಲ್ಲಿ ಅಂತಂದಿಲ್ಲಿ ಆ ಒಂದು ಸಿಂಹ ಆನೆ ಮತ್ತು ಮನುಷ್ಯನಿಗೆ ಇಲ್ಲಿ ಪ್ರಶ್ನೆ ಮಾಡಿತು. On hearing this, the elephant, who was one of the high minister in the jungle kingdom, replied in a soothing voice and said, so lion is a king of the forest. ಸೊ ಸಿಂಹ ಇಲ್ಲಿ ಕಾಡಿನ ರಾಜರಿ. ಈ ಒಂದು ಕಾಡಿನ ಸಾಮ್ರಾಜ್ಯದಲ್ಲಿ ಸಿಂಹ ರಾಜನಾದರೆ ಈ ಆನೆ ಅನ್ನೋದು ಒಬ್ಬ ಮಂತ್ರಿ. ಸೊ ಇಲ್ಲಿ ಹೇಗೆ ಮಂತ್ರಿ ವ್ಯವಸ್ಥೆ ಇತ್ತು, ಮಂತ್ರಿಮಂಡಲ ವ್ಯವಸ್ಥೆ, ಅದೇ ಥರ ಕಾಡಿನಲ್ಲಿ ಮಂತ್ರಿಮಂಡಲ ವ್ಯವಸ್ಥೆ ಇತ್ತು. ಆ ಮಂತ್ರಿಮಂಡಲದಲ್ಲಿ ಸೊ ಒಬ್ಬ ಮಂತ್ರಿ ಯಾರಾಗಿದ್ರಂದರೆ ಈ ಆನೆಯು ಸಹ ಮಂತ್ರಿಮಂಡಲದಲ್ಲಿತ್ತು. ಅದು ಸೂದಿಂಗ್ ವಾಯ್ಸ್ ಅಂದರೆ ಹಿತವಾದಂಥ ನುಡಿಯಲ್ಲಿ ಆ ಒಂದು
ಸಿಂಹ ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಈ ಆನೆ ಸ್ಟಾರ್ಟ್ ಮಾಡಿತು. ಮೈ ಲಾರ್ಡ್, ದೇರ್ ಈಸ್ ನೋ ಡಿಸ್ಟರ್ಬೆನ್ಸ್ ಆಫ್ ದ ಪೀಸ್ ಇನ್ ಯುವರ್ ಕಿಂಗ್ಡಮ್. ಸೊ ಒಂದು ಮೆಲುವಾದಂಥ ಧ್ವನಿಯಲ್ಲಿ, ಬಹಳ ನಾಜೂಕಾದಂಥ ಧ್ವನಿಯಲ್ಲಿ ಆನೆ ಏನು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿತ್ತು, ಮೈ ಲಾರ್ಡ್, ಸೊ ಈ ನಿಮ್ಮ ಒಂದು ಸಾಮ್ರಾಜ್ಯದಲ್ಲಿ ಯಾವುದೇ ಥರದ ಇಲ್ಲಿ ಶಾಂತಿಗೆ ಧಕ್ಕೆ ಉಂಟು ಮಾಡುವಂಥ ಕೆಲಸ ನಡೀತಾ ಇಲ್ಲ ಅಂತಂದಿಲ್ಲಿ ಆನೆ ಒಂದು ಸೂದಿಂಗ್ ವಾಯ್ಸಲ್ಲಿ, ಮೃದುವಾದಂಥ ಧ್ವನಿಯಲ್ಲಿ ಇಲ್ಲಿ ಆ ಒಂದು ಸಿಂಹಕ್ಕೆ ಉತ್ತರವನ್ನು ಕೊಟ್ಟಿತು. ಐ ಹ್ಯಾವ್ ಓನ್ಲಿ ಬೀನ್ ಹ್ಯಾವಿಂಗ್ ಅ ಲಿಟಲ್ ಡಿಸ್ಕಷನ್ ವಿತ್ ಮೈ ಫ್ರೆಂಡ್ ಹಿಯರ್ ಆಸ್ ಟು ದ ಪೊಸೆಷನ್ ಆಫ್ ದಿಸ್ ಲಿಟಲ್ ಹಟ್ ವಿಚ್ ಯುವರ್ ಲಾರ್ಡ್ಶಿಪ್ ಸೀಸ್ ಮೀ ಆಕ್ಯುಪೈಯಿಂಗ್. ಇಲ್ಲ, ನಾವಿಬ್ಬರು ಇಲ್ಲೇನು ಜಗಳ ಮಾಡ್ತಾ ಇಲ್ಲ, ನಿಮ್ಮ ಸಾಮ್ರಾಜ್ಯದಲ್ಲಿ ನಾವು ಯಾವುದೇ ರೀತಿಯಾದಂಥ ಶಾಂತಿಗೆ ಧಕ್ಕೆಯನ್ನುಂಟು ಮಾಡ್ತಾ ಇಲ್ಲ. ಇಲ್ಲಿ ಕೇವಲ ನಾನು ನನ್ನ ಫ್ರೆಂಡ್ ಇಲ್ಲಿ ಮಾತಾಡ್ತಾ ಇದ್ವಿ. ಸೊ ನಾವು ಒಂದು ಗುಡಿಸಲಿನ ಬಗ್ಗೆ ಕೇವಲ ವಿಚಾರವನ್ನು ಮಾಡ್ತಾ ಇದ್ವಿ, ಆ ಒಂದು ವಿಚಾರದ ಬಗ್ಗೆ. ಈ ಗುಡಿಸಲು ಯಾರಿಗೆ ಸೇರಿದ್ದು, ಪೊಸೆಷನ್ ಅಂದ್ರೆ ಏನ್ರಿ, ಒಡೆತನ. ಈ ಗುಡಿಸಲು ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆ ಕೇವಲ ನಾವು ಮಾತನ್ನು ಆಡ್ತಾ ಇದ್ವಿ ಹೊರತು ಇಲ್ಲಿ ನಾವು ಜಗಳವನ್ನು ಮಾಡ್ತಾ ಇಲ್ಲ ಅಂತಂದೇಳಿ ಇಲ್ಲಿ ಈ ಆನೆ ಸಿಂಹಕ್ಕೆ ಹೇಳಿತು. The lion, who wanted to have a peace and tranquility in his kingdom, replied in a noble voice, saying, so ಈ lion is the king of the forest, so he have to maintain a peace and tranquility in his kingdom. So he said that. ಸೊ ಸಿಂಹ ಏನಂತ ಹೇಳಿತ್ರಿ, ಸೊ ನನ್ನ ಸಾಮ್ರಾಜ್ಯದಲ್ಲಿ ಯಾವಾಗಲೂ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕು ಅಂತಂದೇಳಿ ತನ್ನ ಒಂದು ಗಡಸಾದಂಥ ಗರ್ಜನೆಯ ಧ್ವನಿಯಲ್ಲಿ ಹೇಳಿದಾಗ, ಐ ಕಮಾಂಡ್ ಮೈ ಮಿನಿಸ್ಟರ್ ಟು ಅಪಾಯಿಂಟ್ ಅ ಕಮಿಷನ್ ಆಫ್ ಎನ್ಕ್ವೈರಿ ಟು ಗೋ ಥರೋಲಿ ಇನ್ ದಿಸ್ ಮ್ಯಾಟರ್ ಆ್ಯಂಡ್ ರಿಪೋರ್ಟ್ ಅಕಾರ್ಡಿಂಗ್ಲಿ. ಸೊ ಲಯನ್ ಇಲ್ಲಿ ಏನು ಮಾಡಿತ್ತು, ಆನೆ ಏನಂತ ಹೇಳಿತು, ಇಲ್ಲ ನಮ್ಮಿಬ್ಬರ ನಡುವೆ ಜಗಳ ಆಗ್ತಾಯಿಲ್ಲ, ನಾವು ಮಾತುಕತೆಯನ್ನು ಮಾಡ್ತಾ ಇದ್ವಿ, ಈ ಗುಡಿಸಲು ಯಾರಿಗೆ ಸೇರಿದ್ದು ನಿಜವಾಗ್ಲೂ ಅಂತಂದು ಹೇಳಿ ಇಲ್ಲಿ ಕೇವಲ ನಾವು ಚರ್ಚೆ ಮಾಡ್ತಾ ಇದ್ವಿ ಹೊರತು ಜಗಳ ಮಾಡ್ತಾ ಇಲ್ಲ ಅಂದಾಗ ಈ ಒಂದು ಸಿಂಹ ಏನಂತ ಉತ್ತರ ಕೊಡುತ್ತೆ, ನಾನು ಈ ಕಾಡಿನ ರಾಜ, ಸೊ ನಾನು ಒಂದು ಶಾಂತಿ ಸುವ್ಯವಸ್ಥೆನ ಕಾಪಾಡಬೇಕು ಈ ಸಾಮ್ರಾಜ್ಯದ್ದು, ಅದಕ್ಕೋಸ್ಕರ ಈ ಒಂದು ಸಮಸ್ಯೆ, ಗಂಭೀರವಾದಂಥ ಸಮಸ್ಯೆ ಏನಿದೆ, ಗುಡಿಸಲು ಯಾರದು ಅನ್ನೋದನ್ನು, ಇದಕ್ಕೋಸ್ಕರ ನಾನು ಕೆಲವೊಬ್ಬ ಮಿನಿಸ್ಟರ್ಗಳ ಒಂದು ಕಮಿಷನನ್ನು ನಾನಿಲ್ಲಿ, ಕಮಿಷನ್ ಆಫ್ ಎನ್ಕ್ವೈರಿ, ಸೊ ಅದನ್ನು ನಾನಿಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತೀನಿ. ಅದರ ಮೂಲಕವಾಗಿ ನಿಜವಾಗ್ಲೂ ಈ ಗುಡಿಸಲು ಯಾರಿಗೆ ಸೇರಬೇಕಾಗಿದ್ದಂತ ನಾವು ಈ ಒಂದು ತನಿಖೆಯ ಮೂಲಕ, ಈ ಒಂದು ಕಮಿಟಿ ಏನಿದೆ ಅಲ್ಲ, ಇದು ಅಪಾಯಿಂಟ್ ಆಗಿ ತನಿಖೆಯನ್ನು ಕೊಟ್ಟ ನಂತರ ಇದ್ರ ಬಗ್ಗೆ ನಾವು ತಿಳ್ಕೊಬಹುದು ಅಂತ ಇಲ್ಲಿ ಲಾಯನ್ ಹೇಳುತ್ತೆ. He then turned to the man, said, you have done well by establishing friendship with my people, especially with the elephant who is one of my honorable minister of state. ಸೊ ಆನೆ ಕಡೆ ತಿರುಗಿ ಏನಾಯಿತು, ನಿಮಗೆ ಸಮಸ್ಯೆ ಈ ಗುಡಿಸಲು ಯಾರದು ಅನ್ನೋದಕ್ಕಿದೆ, ನಾನು ಇದಕ್ಕೆ ಕಮಿಷನ್ ಆಫ್ ಎನ್ಕ್ವೈರಿನ ಅಪಾಯಿಂಟ್ಮೆಂಟ್ ಮಾಡ್ತೀನಿ, ಕೆಲವೊಂದಿಷ್ಟು ಮಿನಿಸ್ಟರ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ತೀನಿ. ಸೊ ಅವರು ಈ ಒಂದು ಎಲ್ಲ ಒಂದು ವಿಷಯವನ್ನು ಚರ್ಚೆ ಮಾಡಿ ತನಿಖೆ ಮಾಡಿ ನನಗೆ ರಿಪೋರ್ಟನ್ನು ಕೊಡ್ತಾರೆ, ಆವಾಗ ಈ ಸಮಸ್ಯೆಯನ್ನು ನಾನು ಬಗೆಹರಿಸ್ತೀನಿ ಅಂತ ಸಿಂಹ ಹೇಳುತ್ತೆ. ನಂತರ ಮನುಷ್ಯನ ಕಡೆ ತಿರುಗಿ ಏನಂತ ಹೇಳುತ್ತೆ ಅಂದರೆ, ಸೊ ನನ್ನ ಒಂದು ಎಸ್ಪೆಷಲಿ ವಿತ್ ದ ಎಲಿಫ್ಯಾಂಟ್ ಫ್ರೆಂಡ್ಶಿಪ್ ವಿತ್ ಮೈ ಪೀಪಲ್, ನನ್ನ ಒಂದು ಜನರ ಜೊತೆ, ಇಲ್ಲಿ ಕಾಡಿನ ಜನರು ಯಾರ್ರಿ, ಎಲ್ಲ ಪ್ರಾಣಿಗಳು, ಸೊ ನನ್ನ ಜನರ ಜೊತೆ ನೀನು ಸ್ನೇಹವನ್ನು ಬೆಳೆಸೋದಕ್ಕೆ ನನಗೆ ಬಹಳ ಖುಷಿ ಇದೆ ಅಂತಂದು ಹೇಳ್ತಾನೆ. ಸ್ಪೆಷಲಿ ನೀನು ಆನೆ ಜೊತೆ ಒಂದು ಸ್ನೇಹವನ್ನು ಬೆಳೆಸಿದ್ದೀಯ, ಆನೆಯೇ ನನ್ನ ಒಂದು ಮಂತ್ರಿಮಂಡಲದಲ್ಲಿ ಒಬ್ಬ ಮಂತ್ರಿಯಾಗಿದ್ದಾನೆ, ಅವನ ಜೊತೆ ನೀನು ಸ್ನೇಹವನ್ನು ಬೆಳೆಸೋದಕ್ಕೆ ಭಾಳ ಖುಷಿ ಇದೆ ಅಂತೇಳಿ ಸಿಂಹ ಆ ಮನುಷ್ಯನಿಗೆ ಹೇಳುತ್ತೆ. ಡು ನಾಟ್ ಗ್ರಂಬಲ್ ಎನಿಮೋರ್, ಯುವರ್ ಹಟ್ ಈಸ್ ನಾಟ್ ಲಾಸ್ಟ್ ಟು ಯು. ನೀನೇನು ಚಿಂತೆ ಮಾಡೋಕ್ಕೆ ಹೋಗಬೇಡ, ಸಿಂಹ ಹೇಳತ್ರಿ ಮನುಷ್ಯನಿಗೆ, ನೀನು ಯಾವುದೇ ರೀತಿಯಾದಂಥ ಯೋಚನೆ ಮಾಡೋದಕ್ಕೆ ಹೋಗಬೇಡ, ನಾನು ಕಮಿಷನ್ ಆಫ್ ಎನ್ಕ್ವೈರಿನ ನೇಮಕ ಮಾಡಿದ್ದೀನಿ, ಸೊ ಅವರು ತನಿಖೆ ಮಾಡಿ ನಿನ್ನ ಒಂದು ಗುಡಿಸಲೇನಿದೆ ಅದು ವಾಪಸ್ ನಿನಗೆ ಕೊಡ್ತಾರೆ, ನೀನೇನು ಚಿಂತೆ ಮಾಡಬೇಡ, ನಿನ್ನ ಗುಡಿಸಲು ನಿನ್ನ ಕೈ ಬಿಟ್ಟು ಹೋಗೋದಿಲ್ಲ ಅಂತೇಳಿ ಇಲ್ಲಿ ಲಾಯನ್ ಸಿಂಹ ಹೇಳುತ್ತೆ. ವೇಟ್ ಅಂಟಿಲ್ ದ ಸಿಟ್ಟಿಂಗ್ ಆಫ್ ಮೈ ಇಂಪೀರಿಯಲ್ ಕಮಿಷನ್ ಆ್ಯಂಡ್ ದೇರ್ ಯು ವಿಲ್ ಬಿ ಗಿವನ್ ಪ್ಲೆಂಟಿ ಆಫ್ ಅಪಾರ್ಚುನಿಟಿ ಆಫ್ ಸ್ಟೇಟ್ ಯುವರ್ ಕೇಸ್. ಸೊ ನಾನು ನನ್ನ ಸಾಮ್ರಾಜ್ಯದಲ್ಲಿ, ನನ್ನ ಒಂದು ಆಡಳಿತದಲ್ಲಿ ಯಾವುದೇ ರೀತಿ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ, ಭಾಳಷ್ಟು ಎನ್ಕ್ವೈರಿಗಳು ನಡೆಯುತ್ತವೆ ನಿನ್ನ ಒಂದು ಇದ್ರ ಮೇಲೆ, ನೀನು ನಿನ್ನ ಒಂದು
ನಿನ್ನ ಒಂದು ಕೇಸ್ ಮೇಲೆ ನಿನಗೆ ವಿಚಾರಣೆಯನ್ನು ಮಾಡೋದಕ್ಕೆ, ನಿನ್ನ ಒಂದು ವಾದವನ್ನು ಮಂಡಿಸೋದಕ್ಕೆ ನಾನು ಭಾಳಷ್ಟು ಅವಕಾಶವನ್ನು ಕೊಡ್ತೀನಿ. ನೀನು ಚಿಂತೆ ಮಾಡಬೇಡ, ನಿನ್ನ ಗುಡಿಸಲು ನಿನಗೆ ವಾಪಸ್ ಸಿಕ್ಕೇ ಸಿಗುತ್ತೆ. ನಾನಿಲ್ಲಿ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ನನ್ನ ಸಾಮ್ರಾಜ್ಯದಲ್ಲಿ ನಾನು ನ್ಯಾಯ ಮತ್ತು ಶಾಂತಿಗೆ ಭಾಳಷ್ಟು ಗೌರವವನ್ನು ಕೊಡ್ತೀನಿ ಅಂತಿಲ್ಲಿ ಲಾಯನ್ ಏನು ಮಾಡಿದ್ರಿ ಮನುಷ್ಯನಿಗೆ ಹೇಳಿ ನಂಬಿಸ್ತು. I am sure that you will be pleased with the finding of the commission. ಮನುಷ್ಯನಿಗೆ ಹೇಳುತ್ತೆ ಲಾಯನ್. ಸೊ ನಿನಗೆ ತೃಪ್ತಿ ಇದೆನಾ, ನಾನು ಈ ಒಂದು ಕಮಿಷನನ್ನು ನೇಮಕ ಮಾಡಿರೋದು ನಿನ್ನ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ. ನಾನು ಕೆಲವೊಂದು ಇಷ್ಟು ಮಿನಿಸ್ಟರ್ಗಳ ಕಮಿಷನನ್ನು ನೇಮಕ ಮಾಡಿದ್ದೀನಿ, ಅವರು ನಿನ್ನ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ನಿನಗೆ ತೃಪ್ತಿ ಇದೆ ಅಂತ ನಾನು ಇಲ್ಲಿ ತಿಳ್ಕೊತೀನಿ ಅಂತಿಲ್ಲಿ ಆ ಸಿಂಹ ಮನುಷ್ಯನಿಗೆ ಹೇಳುತ್ತೆ. The man was very pleased by these sweet words from the king of the jungle and innocently waited for his opportunity in the belief that naturally the heart would be returned to him. ಸೊ ಈ ಒಂದು ಎಷ್ಟು ಸ್ಮೂತಾಗಿ ಮಾಡುತ್ತೆ ನೋಡ್ರಿ, ಎಷ್ಟು ಸ್ವೀಟಾಗಿ, ಎಷ್ಟು ಮೃದುವಾಗಿ. ನೀನೇನು ಚಿಂತೆ ಮಾಡಬೇಡ, ನನ್ನ ಸಾಮ್ರಾಜ್ಯದಲ್ಲಿ ನಾ ಮೋಸ ಆಗೋದಕ್ಕೆ ಬಿಡೋದಿಲ್ಲ. ನಿನಗೆ ವಾದ ಮಾಡೋದಕ್ಕೆ ನಾನು ಕೊಡ್ತೀನಿ. ನಿನ್ನ ವಿಚಾರವನ್ನು ನೀನು ಹೇಳು, ನಿನ್ನ ಹೇಳಿಕೆ ಮೇಲೆ ನಾವಿಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತೀವಂತ ಮನುಷ್ಯನಿಗೆ ಹೇಳ್ತಾನೆ. ಸೊ ಅವಾಗ ಮನುಷ್ಯ ಏನು ಮಾಡ್ತಾನೆ, ಇವನ ಒಂದು ಸುಮಧುರವಾದಂಥ ಒಂದು ಮ್ಯಾನಿಪ್ಯುಲೇಟಿಂಗ್ ಮಾತನ್ನು ಇಲ್ಲಿ ಸಿಂಹದ ಮಾತುಗಳನ್ನು ಮನುಷ್ಯ ನಂಬಿ, ಸೊ ಈ ಸಿಂಹ ನಿಜವಾಗ್ಲೂ ನನಗೆ ನ್ಯಾಯವನ್ನು ಕೊಡುತ್ತಾನೆ ಮತ್ತು ನನ್ನ ಗುಡಿಸಲನ್ನು ನನಗೆ ವಾಪಸ್ ಮರಳಿ ಕೊಡ್ತಾರನ್ನೋ ನಂಬಿಕೆಯಲ್ಲಿ ಈ ಒಂದು ಸಿಂಹದ ಮಾತುಗಳನ್ನು ಯಾರು ನಂಬ್ತಾರ್ರಿ, ಇಲ್ಲಿ ಮನುಷ್ಯ ನಂಬಿ ಸೊ ಇಲ್ಲಿ ಮೋಸಕ್ಕೆ ಒಳಗಾಗ್ತಾನೆ ಅಂತಿಲ್ಲಿ ನಾವು ಕಾಣ್ಬೋದಾಗಿದೆ. ಆ್ಯಂಡ್ the elephant, obeying the command of his master, got busy with other minister to appoint the commission of enquiry. ಸೊ ಈ ಒಂದು ವಿಚಾರವನ್ನು, ಈ ಗುಡಿಸಲು ಯಾರಿಗೆ ಸೇರಿದ್ದು ಅಂತ ಹೇಳಿ ವಿಚಾರವನ್ನು ಮಾಡೋದಕ್ಕೆ ಇಲ್ಲಿ ಕಮಿಷನ್ ಆಫ್ ಎನ್ಕ್ವೈರಿನ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅದರಲ್ಲಿ ಯಾರ್ಯಾರಿದ್ರು ಈ ಒಂದು ಕಮಿಟಿಯಲ್ಲಿ ಅಂತಂದರೆ, ಎಲ್ಡರ್ ಆಫ್ ದ ಜಂಗಲ್ ವರ್ ಅಪಾಯಿಂಟೆಡ್ ಟು ಸಿಟ್ ಇನ್ ದ ಕಮಿಷನ್. ಸೊ ಯಾರ್ಯಾರು ಈ ಒಂದು ಕಮಿಷನ್ ಆಫ್ ಎನ್ಕ್ವೈರಿಯಲ್ಲಿ ಇದ್ರೆ ಅಂದರೆ, ಮಿಸ್ಟರ್ ರೈನೋಸರ್ಸ್ ಅಂತಂದರೆ ಗ್ರೇಂಡಾಮುಗರಿ, ಮಿಸ್ಟರ್ ಬಫಲೋ ಕೋಣ, ಮಿಸ್ಟರ್ ಆಲಿಗೇಟರ್ ಅಂದರೆ ಮೊಸಳೆ, ಮಿಸ್ಟರ್ ರ್ಯಾಂಟ್ ಹಾನರೇಬಲ್, ಮಿಸ್ಟರ್ ಫಾಕ್ಸ್. ಸೊ ಇದರಲ್ಲಿ 5 ಜನ ಇರುವಂಥ ಒಂದು ಎನ್ಕ್ವೈರಿ ಆಫ್ ಕಮಿಷನನ್ನು ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅದರಲ್ಲಿ ರೈನೋಸರ್ಸ್ ಆ್ಯಂಡ್ ಬಫಲೋ ಆ್ಯಂಡ್ ಮಿಸ್ಟರ್ ಆಲಿಗೇಟರ್ ಆ್ಯಂಡ್ ದ ಫಾಕ್ಸ್ ಆ್ಯಕ್ಟ್ ಆ್ಯಸ್ ಚೇರ್ಮನ್. ಸೊ ಮಿಸ್ಟರ್ ಲೆಪರ್ಡ್ ಆ್ಯಕ್ಟ್ ಆ್ಯಸ್ ಅ ಸೆಕ್ರೆಟರಿ ಆಫ್ ದ ಕಮಿಷನ್. ರೈನೋಸರ್, ಬಫಲೋ ಮತ್ತು ಆಲಿಗೇಟರ್ ಇವರು 3 ಈ ಒಂದು ಕಮಿಷನ್ನ, ಈ ಒಂದು ಎನ್ಕ್ವೈರಿ ಆಫ್ ಕಮಿಷನ್ನ ಸದಸ್ಯರುಗಳು, ಮೆಂಬರ್ಸ್. ಆ್ಯಂಡ್ ಈ ಫಾಕ್ಸ್ ಅನ್ನೋದೇನಿದೆ ಚೇರ್ಮನ್, ಅಧ್ಯಕ್ಷ ಸ್ಥಾನವನ್ನು ಇಲ್ಲಿ ಫಾಕ್ಸ್ ವಹಿಸ್ಕೊಂಡಿದೆ, ನರಿ. ಆ್ಯಂಡ್ ಲೆಪರ್ಡ್ ಸೆಕ್ರೆಟರಿ, ಕಾರ್ಯದರ್ಶಿಯ ಸ್ಥಾನವನ್ನು ಇಲ್ಲಿ ಕಮಿಷನನ್ನು ಈ ಒಂದು ಲೆಪರ್ಡ್ ವಹಿಸ್ಕೊಂಡಿದೆ. On seeing the personnel, the man protested and asked if it was not necessary to include in this commission a member from his side. ಸೊ ನೋಡಿ, ಈ ಕಮಿಷನಲ್ಲಿ ಕೇವಲ 5 ಜನ ಪ್ರಾಣಿಗಳಿದ್ದಾವೆ. ಪ್ರಾಣಿಗಳು ಯಾವುದೇ ರೀತಿಯಾದಂಥ ಮನುಷ್ಯನನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿಲ್ಲ. ಇದಕ್ಕೆ ಮನುಷ್ಯನಿಗೆ ಕೋಪ ಬರುತ್ತೆ. ಕೇವಲ ನಿಮ್ಮ ಜನರನ್ನು ಮಾತ್ರ ನೇಮಕ ಮಾಡ್ಕೊಂಡಿದ್ರಿ ಈ ಸಮಿತಿಯಲ್ಲಿ, ನಮ್ಮ ಕಡೆಯ ಒಬ್ಬ ಜನವನ್ನು ಸಹ ನೀವಿಲ್ಲಿ, ಒಬ್ಬ ಸದಸ್ಯನನ್ನು ಸಹ ಇಲ್ಲಿ ಈ ಕಮಿಷನಲ್ಲಿ ನೀವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿಲ್ಲ ಅಂತಂದೇಳಿ ಇಲ್ಲಿ ಮನುಷ್ಯ ಈ ಒಂದು ಸಿಂಹದ ಮೇಲೆ ತನ್ನ ಕೋಪವನ್ನು ತೋರಿಸ್ತಾನೆ. But he was told that it was impossible, since no one from his side was well enough educated to understand the intricacy of jungle law. ಯಾಕೆ ನೀವು ಮನುಷ್ಯನ ಕಡೆಯಿಂದ, ನನ್ನ ಕಡೆಯಿಂದ ಒಬ್ಬ ಯಾರನ್ನು ನೇಮಿಸ್ಕೋರಿ, ಸದಸ್ಯ ನನ್ನಾಗಿ ಮಾಡ್ಕೋರಿ ಅಂತಂದಾಗ, ಇಲ್ಲ ಸಿಂಹ ಹೇಳುತ್ತೆ, ಇಲ್ಲ, ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸೇ ಬೇರೆ ಇದ್ದಾವೆ, ನಮ್ಮ ಒಂದು ನೀತಿ ನಿಯಮಗಳೇ ಬೇರೆ ಇದ್ದಾವೆ ಅರಣ್ಯದ್ದು. ಅದು ಕೇವಲ ನಮ್ಮ ಮಿನಿಸ್ಟರ್ಗಳಿಗೆ ಮಾತ್ರ, ಈ ಪ್ರಾಣಿಗಳಿಗೆ ಮಾತ್ರ ಗೊತ್ತು, ನಿಮ್ಮ ಕಡೆಯವ್ರಿಗೇನು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಬೇಡ, ಅವ್ರಿಗೆ ಗೊತ್ತಾಗೋದಿಲ್ಲ. ಭಾಳಷ್ಟು ಇಂಟ್ರಿಕಸಿ ಅಂದರೆ ಕಠಿಣ ಆಗುತ್ತೆ, ಅರಣ್ಯದ ಕಾನೂನುಗಳು ಅವ್ರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಅವರಿಗೆ ತೀರ್ಮಾನ ತೆಗೆದುಕೊಳ್ಳೋದು ಭಾಳ ಕಷ್ಟ ಆಗುತ್ತೆ ಅಂತಂದೇಳಿ ಇಲ್ಲಿ ಸಿಂಹ ಮನುಷ್ಯನಿಗೆ ಹೇಳುತ್ತೆ. Further, that there was nothing to fear, for the members of commission were all men of repute for their impartiality in justice, and as they were gentlemen chosen by God to look after the interest of raceless, adequately endowed with teeth and claws, he might rest assured that they would investigate the matter with the greatest care and report impartially. ಸೊ ಏನಂತ ಹೇಳುತ್ತೆ ಈ ನೆಕ್ಸ್ಟ್ ಅಂತಂದರೆ ಮುಂದುವರಿದು,
ಸೊ ಯಾವುದೇ ರೀತಿಯಾದಂಥ ಮನುಷ್ಯನ ಕಡೆಯಿಂದ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಸದಸ್ಯನನ್ನು ಈ ಕಮಿಷನಲ್ಲಿ ನೇಮಕ ಮಾಡ್ಕೊಳ್ಳಿಲ್ಲ. ಕೇವಲ 5 ಸದಸ್ಯರು ಈ ಒಂದು ಪ್ರಾಣಿಗಳ ಗುಂಪಿನಿಂದ ಇಲ್ಲಿ ನೇಮಕವನ್ನು ಮಾಡಿಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಏನಂತ ಹೇಳ್ತಾರೆ, ಏನಂತ ವಾದವನ್ನು ಮಾಡ್ತಾರೆ, ನೀನೇನು ಚಿಂತೆ ಮಾಡೋದಕ್ಕೆ ಹೋಗಬೇಡ, ಈ ಕಮಿಷನ್ ಏನಂತ ನಂಬಿಸುತ್ತೆ ಮನುಷ್ಯನಿಗೆ ಅಂದರೆ ನೀನು ಯಾವುದೇ ಥರದ ವರಿಯನ್ನು ಮಾಡ್ಕೋಬೇಡ. ಸೊ ನಾವು ನಿನಗೆ ನ್ಯಾಯಸಮ್ಮತವಾದಂಥ ನಿಷ್ಪಕ್ಷಪಾತವಾದಂಥ ನ್ಯಾಯವನ್ನು ನಿನಗೆ ಒದಗಿಸ್ಕೊಡ್ತೀವಿ ಅಂತಂದು ಇಲ್ಲಿ ಎಲ್ಲ ಪ್ರಾಣಿಗಳು, ಎಲ್ಲ ಸದಸ್ಯರು, ಕಮಿಷನ್ ಆಫ್ ಎನ್ಕ್ವೈರಿಯ ಸದಸ್ಯರು ಇಲ್ಲಿ ಮನುಷ್ಯನಿಗೆ ನಂಬಿಸ್ತಾರೆ. ಆಸ್ ದೇ ವರ್ ಜೆಂಟಲ್ಮೆನ್ ಚೂಸನ್ ಬೈ God to look after the interests of race less adequately endowed with teeth and claws, he might rest assured that they would investigate the matter with the greatest care and report impartially. ಸೊ ಈ ಒಂದು ಎಲ್ಲ ಪ್ರಾಣಿಗಳು ಈ ಥರ ಹೇಳಿದಾಗ ಮನುಷ್ಯ ನಂಬಿ ಸೊ ಇವರ ಒಂದು ವಾದವನ್ನು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ಇವರು ನಿಷ್ಪಕ್ಷಪಾತವಾದಂಥ ಒಂದು ನ್ಯಾಯವನ್ನು ಕೊಡ್ತಾರೆ ಅಂತ ಮನುಷ್ಯ ಅಂದ್ಕೊಂಡಿರ್ತಾನೆ. ಆದರೆ ಈ ಒಂದು ಪ್ರಾಣಿಗಳ ಗುಂಪಿನಿಂದ ಸಮರ್ಪಕವಾದಂಥ ವಾದವನ್ನು ಮಾಡೋದಿಲ್ಲ. ಹಾಗೂ ಸೊ ಏನು ಮಾಡ್ತಾರೆ, ಈ ವಾದವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಕೆಲವೊಂದು ಪ್ರಾಣಿಗಳು ಸೊ ತಮ್ಮ ಹಲ್ಲುಗಳನ್ನು ಮತ್ತು ಊರುಗಳನ್ನು ಇಲ್ಲಿ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಶ್ಯೂರ್ಡ್ ದಟ್ ದೇ ವುಡ್ ಇನ್ವೆಸ್ಟಿಗೇಟ್ ದ ಮ್ಯಾಟರ್ ವಿತ್ ದ ಗ್ರೇಟೆಸ್ಟ್ ಕೇರ್ ಆ್ಯಂಡ್ ರಿಪೋರ್ಟ್ ಇಂಪಾರ್ಷಿಯಲಿ. ಸೊ ಏನಂತ ಇಲ್ಲಿ ಮನುಷ್ಯನಿಗೆ ಒಂದು ಅಶ್ಯೂರೆನ್ಸನ್ನು ಕೊಡ್ತಾರೆ, ನೀನೇನು ಚಿಂತೆ ಮಾಡೋದಕ್ಕೆ ಹೋಗಬೇಡ, ನಾನು ಯಾವುದೇ ರೀತಿಯಾದಂಥ ಅನ್ಯಾಯವನ್ನು ಮಾಡೋದಿಲ್ಲ, ನಾವು ನಿಷ್ಪಕ್ಷಪಾತವಾಗಿ ಸಮರ್ಪಕವಾಗಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ತನಿಖೆಯನ್ನು ಮಾಡಿ ಒಂದು ಸಮರ್ಪಕವಾದಂಥ ಒಂದು ರಿಪೋರ್ಟನ್ನು ಕೊಡ್ತೀವಿ, ನಿನಗೆ ನ್ಯಾಯವನ್ನು ಒದಗಿಸ್ಕೊಡ್ತೀವಿ ಅಂತಂದು ಇಲ್ಲಿ ಈ ಒಂದು ಪ್ರಾಣಿಗಳ ಕಮಿಷನ್ ಆಫ್ ಎನ್ಕ್ವೈರಿಯ ಸದಸ್ಯರ ಮೃದುವಾದಂಥ ಮತ್ತು ಹಾಗೂ ಮೋಸದ ಮಾತುಗಳನ್ನು ಇಲ್ಲಿ ಮನುಷ್ಯ ಕೇಳಿ ಅವರ ಮಾತುಗಳನ್ನು ಇಲ್ಲಿ ಆ ಒಂದು ಮನುಷ್ಯ ನಂಬಿ ತನ್ನ ಗುಡಿಸಲು ತನಗೆ ವಾಪಸ್ ಮರಳುತ್ತೆ. ಈ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ನೇಮಕ ಮಾಡೋದ್ರಿಂದ ತನ್ನ ಗುಡಿಸಲು ತನಗೆ ಹಿಂತಿರುಗುತ್ತೆ, ಅವರಿಂದ ಈ ಆನೆಯಿಂದ ಆ ಗುಡಿಸಲನ್ನು ವಾಪಸ್ ಕೊಡಿಸ್ತಾರೆ ಇವನಿಗೆ ಅಂತ ಅನ್ನೋ ನಂಬಿಕೆಯಲ್ಲಿ ಮನುಷ್ಯ ಅವರ ವಾದವನ್ನು ಕೇಳೋದಕ್ಕೆ ಹಾಗೂ ಕಮಿಷನ್ ಆಫ್ ಎನ್ಕ್ವೈರಿಯ ವಿಚಾರ ಎಲ್ಲಗಳನ್ನು ಇಲ್ಲಿ ಗಮನಿಸೋದಕ್ಕೆ ಈ ಮನುಷ್ಯ ಸ್ಟಾರ್ಟ್ ಮಾಡ್ತಾನೆ. ಗುಡ್ ಮಾರ್ನಿಂಗ್ ಎವ್ರಿವನ್. So we already started the first chapter of the first PUC students, The Gentleman of the Jungle, which is written by Jomo Kenyatta, and we already came to know about the story, what happened, what the progress were happened in the previous class. So the man and the elephant, they both are friends, and the elephant made a friendship with the man, and he asked help from the man and to give a shelter from the man. And the man agreed and he gave a shelter for only the trunk of the elephant. But what happened? The elephant pushed his whole body and threw the man outside of that in the torrential rain. And there is a quarrel between man and the elephant. And that huge noise made. The people of the forest came there and gathered there, and they are watching their quarrel of the man and the elephant. And the lion came there, and the lion with the roaring, and the lion says that this is our kingdom, and here you have to maintain the peace and tranquility because it's my kingdom. And the elephant says that, so that majesty, we are not making noise in, and we are just discussing about the who own this, who owned or who positioned this hut. And the lion decided that so he is the king of the forest, and he says that he will appoint an enquiry commission of enquiry, which is 5 members is there. And that commission of enquiry, that members were enquiring, and they'll submit the report to the lion. And later on the basis of the report, man will get the justice. So that the progress of the previous class, and in this class we have to came to know about that. And the man is alleged because there is no one person in this commission, the members were from the animals, and there is one man from that commission. He alleged that. So but the lion is very smoothly and gently talked, and he convinced the man to give a permission for the inquiry of the commission. And and man is not giving any chance to talk about this matter, and there is a manipulating thing is happening in this previous class. So today we have to discuss that
what happened after the inquiry of the commission which were appointed by the lion. The commission sat to take the evidence. The ranch owner, Mr. Elephant, was first called. So, what happened here? The commission of inquiry was appointed and they are inquiring both the man and the herd. They are inquiring, they are taking a statement from the man and the elephant. On the basis of that, they are giving the judgment. The commission sat to take the evidence. The ranch honorable Mr. Elephant was first called. ಸೊ ಸಾಕ್ಷಿಗಳನ್ನು ತಗೋದಕ್ಕೆ ಎಲ್ಲ ಕಮಿಷನ್ ಆಫ್ ಎನ್ಕ್ವೈರಿ ಒಂದು ಕಡೆ ಕೂತಿದ್ರಿ. ಇಲ್ಲಿ ಆನೆ ಮತ್ತು ಈ ಮನುಷ್ಯ ಇಬ್ಬರೂ ಸಹ ಹೋಗಿ ತಮ್ಮ ತಮ್ಮ ವಾದಗಳನ್ನು ಮತ್ತು ತಮ್ಮ ತಮ್ಮ ಸಾಕ್ಷಿಗಳನ್ನು ಈ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಮುಂದೆ ಇಲ್ಲಿ ಸಾಬೀತನ್ನು ಪಡಿಸಬೇಕಾಗಿತ್ತು. ಅಲ್ಲಿ ಮೊದಲನೇದಾಗಿ ಈ ಮನುಷ್ಯ ಮತ್ತು ಈ ಒಂದು ಆನೆಯ ನಡುವಿನ ಒಂದು ಜಗಳದಲ್ಲಿ ಮೊದಲನೇದಾಗಿ ಆನೆಯನ್ನು ಮಾತಾಡೋದಕ್ಕೆ ಕರೀತಾರೆ ಕಮಿಷನ್ ಆಫ್ ಎನ್ಕ್ವೈರಿ. ಏನಾಯಿತು, ಏನು ನಿಮ್ಮ ಸಮಸ್ಯೆ ಅನ್ನೋದು ಕೇಳೋದಕ್ಕೆ ಇಲ್ಲಿ ಮೊದಲನೇದಾಗಿ ಆನೆಯನ್ನು ಕರೆದಲ್ಲಿ ವಿಚಾರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. He came along with a superior air, brushing his tusks with a sapling which Mrs. Elephant had provided, and in an authoritative voice said. So when the commission of inquiry called to give a statement of an elephant and how it comes, it is give a royal entry to that court. ಸೊ ಹೇಗೆ ಬಂತು ಆನೆ ಅಂತಂದರೆ ತನ್ನ ಹೆಂಡತಿ ಮಿಸ್ಸಸ್ ಎಲಿಫೆಂಟ್ ಅಂದರೆ ಏನ್ರಿ, ತನ್ನ ಹೆಂಡತಿ ಕೊಟ್ಟಿರುವಂಥ ಒಂದು ಸ್ಯಾಪ್ಲಿಂಗ್ ಅಂದರೆ ಸಸಿ, ಆ ಸಸಿಯನ್ನು ಅಲ್ಲಿ ತನ್ನ ಸೊಂಡಿಲಲ್ಲಿ ಹಿಡ್ಕೊಂಡು ಆ ಒಂದು ಹಲ್ಲುಗಳಿಗೆ, ಟಸ್ಕ್ಸ್ ಅಂದರೆ ಏನ್ರಿ, ದಂತಗಳು, ಆ ದಂತಗಳಿಗೆ ಇಲ್ಲಿ ಉಜ್ಕೊಳ್ತಾ ರಾಯಲ್ ಆಗಿ ಇಲ್ಲಿ ಬಂದು ಆ ಒಂದು ಆನೆ ನಿಂತು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿತು. ಏನಂತ ಹೇಳುತ್ತೆ ನೋಡೋಣ. ಅಥಾರಿಟೇಟಿವ್ ವಾಯ್ಸ್, ಅಥಾರಿಟೇಟಿವ್ ಅಂದರೆ ಏನ್ರಿ, ಫುಲ್ ಭಾಳ ಗಡುಸಾದಂಥದ್ದು ಅನ್ನೋ ವಾಯ್ಸ್ದಲ್ಲಿ ಇಲ್ಲಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. Gentlemen of the jungle, there is no need for me to waste your valuable time in relating to story which I am sure you all know. ಸೊ ಏನಂತ ಹೇಳ್ತಾನೆ, ಈ ಒಂದು ಎಲ್ಲ ಜೆಂಟಲ್ಮನ್ಗಳೇ, ನಿಮಗೆ ಗೊತ್ತಿರುವಂಥ ವಿಷಯ ಏನಿಲ್ಲ, ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ವಿಷಯ. ಅದಕ್ಕೋಸ್ಕರ ನಿಮಗೆ ಗೊತ್ತಿರುವಂಥ ವಿಷಯವನ್ನು ಹೇಳಿ ನಿಮ್ಮ ಸಮಯವನ್ನು, ಬಹಳ ಅಮೂಲ್ಯವಾದಂಥ ಸಮಯನ ನಾನು ಹಾಳು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತಂದೇಳಿ ಇಲ್ಲಿ ಕಮಿಷನ್ ಆಫ್ ಎನ್ಕ್ವೈರಿಗೆ ಈ ಆನೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. I have always regarded it as my duty to protect the interest of my friends, and this appears to have caused the misunderstanding between myself and my friend here. So ಏನಂತ ಹೇಳತ್ರಿ, ಬಿಕಾಸ್ ಎಲಿಫೆಂಟ್ ಈಸ್ ಒನ್ ಆಫ್ ದ ಮಿನಿಸ್ಟರ್ ಇನ್ ದ ministry of the forest, and he says, and he turned here, we came to know about that elephant is manipulating. ಆನೆ ಏನು ಮಾಡ್ತಾ ಇದೆ ರೀ, ಇಲ್ಲಿ ಒಂದು ಮ್ಯಾನಿಪುಲೇಟಿಂಗ್ ಮಾಡ್ತಾ ಇದೆ, ಇಲ್ಲಿ ಮಾತನ್ನು ಹೊರಳಿಸ್ತಾ ಇದೆ. ತಾನು ಸಹಾಯ ಕೇಳ್ಕೊಂಡು ಹೋಗಿತ್ತು ಮನುಷ್ಯನ ಹತ್ರ, ಆದರೆ ಈ ಕಮಿಷನ್ ಆಫ್ ಎನ್ಕ್ವೈರಿ ಮುಂದೆ ಏನು ಹೇಳ್ತಾ ಇದೆ, ಮನುಷ್ಯ ನನ್ನ ಹತ್ರ ಸಹಾಯ ಕೇಳ್ಕೊಂಡು ಬಂದಿದ್ದ, ಅವನಿಗೆ ನಾನು ಸಹಾಯ ಮಾಡೋಕ್ಕೋಗಿ ಇಲ್ಲಿ ನಮ್ಮಿಬ್ಬರ ನಡುವೆ ಈ ಭಿನ್ನಾಭಿಪ್ರಾಯಗಳು ಬಂದು ನಮ್ಮಿಬ್ಬರ ನಡುವೆ ಸಮಸ್ಯೆಗಳಾಗ್ಬಿಟ್ಟಿದೆ ಅಂತೇಳಿ ಇಲ್ಲಿ ಆನೆ ಹೇಳುತ್ತೆ. ಆದರೆ ನಿಜವಾಗ್ಲೂ ಆ್ಯಕ್ಚುಲಿ ಸಹಾಯವನ್ನು ಕೇಳ್ಕೊಂಡು ಹೋದವ್ರು ಯಾರು ಇಲ್ಲಿ ಸಹಾಯವನ್ನು ಕೇಳಿದಂಥವ್ರು ಆನೆ, ಕೊಟ್ಟಂಥವ್ರು ಮನುಷ್ಯ. ಆದರೆ ಇಲ್ಲಿ ಆನೆ ಹೇಳ್ತಿರೋದೇ ಬೇರೆ, ಸುಳ್ಳನ್ನು ಹೇಳ್ತಾ ಇದೆ ಕಮಿಷನ್ ಆಫ್ ಎನ್ಕ್ವೈರಿ ಮುಂದೆ ಅಂತಿಲ್ಲಿ ನಾವು ತಿಳ್ಕೊಬೋದು. I have always regarded it as my duty to protect and interest of my friends, and this appears to have caused misunderstanding between myself and my friend here. ಸೊ ನನ್ನ ಕರ್ತವ್ಯ ಏನಿತ್ತು ಅದು ನಾನು ಮಾಡೋಕ್ಕೆ ಹೋದೆ, ಆದರೆ ನನ್ನ ಮತ್ತು ನನ್ನ ಸ್ನೇಹಿತನ ನಡುವೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಬಂದಿದ್ದಾವೆ ಅವೆ ಅಂತಂದಿಲ್ಲಿ ಈ ಆನೆ ಹೇಳುತ್ತೆ. He invited me to save his hut from being blown away by a hurricane. ಸೊ ನೋಡ್ರಿ ಏನಂತ ಎಷ್ಟು ಸುಳ್ಳನ್ನು ಹೇಳುತ್ತೆ ಈ ಆನೆ ಅಂತಂದರೆ, ಆ್ಯಕ್ಚುಲಿ ಸಹಾಯ ಕೇಳಿಕೊಂಡು ನನಗೆ ನನ್ನ ಸೊಂಡಿಲಿನಿಗೆ ಅಷ್ಟೇ ಜಾಗ ಕೊಡಪ್ಪ ಅಂತೇಳಿ ಸಹಾಯ ಕೇಳಿಕೊಂಡು ಆನೆ ಹೋಗಿರುತ್ತೆ. ಬಟ್ ಈ ಕಮಿಷನ್ ಆಫ್ ಎನ್ಕ್ವೈರಿ ಮುಂದೆ ಆನೆ ಏನನ್ನು ಹೇಳ್ತಾ ಇದೆ, ಏನನ್ನು ಹೇಳುತ್ತೆ ಈ ಆನೆ ಅಂತಂದರೆ, ಇಲ್ಲ ಭಾಳಷ್ಟು ಜೋರಾಗಿ ಮಳೆ ಗಾಳಿ ಬೀಸ್ತಾ ಇತ್ತಲ್ಲ, ಆದ ಕಾರಣದಿಂದ ಈ ಮನುಷ್ಯ ತನ್ನ ಗುಡಿಸಲನ್ನು ಉಳಿಸೋದಕ್ಕೆ ನನ್ನನ್ನು ಕರೆದ ಈ ಒಂದು ಬಿರುಗಾಳಿ, ಹ್ಯೂರಿಕೇನ್ ಅಂದರೆ ಏನ್ರಿ, ಬಿರುಗಾಳಿಯಿಂದ ಉಳಿಸೋದಕ್ಕೆ ನನ್ನ ಒಂದು ಸಹಾಯವನ್ನು ಪಡ್ಕೊಂಡ ಈ ಮನುಷ್ಯ ಅಂತಂದಿಲ್ಲಿ ಸುಳ್ಳು ಹೇಳ್ತಾ ಇದೆ ಈ ಆನೆ. As the hurricane has gained access owing to the unoccupied space in the hut, I considered it necessary in my friend's own interest to turn the undeveloped space to a more economic use by sitting in it myself. ಏನಂತಂದರೆ, ತುಂಬ ಬಹಳಷ್ಟು ಪ್ರಮಾಣದಲ್ಲಿ
ಸೊ ಆಕ್ಸೆಸ್ ಅಂದರೆ ಏನ್ರಿ, ಭಾಳ ಪ್ರಮಾಣದಲ್ಲಿ ಈ ಒಂದು ಮಳೆ ಗಾಳಿ ತುಂಬ ಜೋರಾಗಿರೋದಕ್ಕೆ ಸ್ಟಾರ್ಟ್ ಆದಾಗ ಸೊ ಈ ಒಂದು ಗುಡಿಸಲಿನ ಒಳಗಡೆ ಖಾಲಿ ಸ್ಪೇಸ್ ಏನಿತ್ತಲ್ಲ ಅಲ್ಲಿ ಬಂದು ಕೂತ್ಕೊಂಡು ಈ ಒಂದು ಗುಡಿಸಲನ್ನು ಉಳಿಸು ಅಂತಂದೇಳಿ ಮನುಷ್ಯ ಕೇಳಿಕೊಂಡಾಗ ನಾನು ಆ ಖಾಲಿ ಪ್ಲೇಸಲ್ಲಿ ಎಂಟಿ ಸ್ಪೇಸ್ ಏನಿದೆ ಅದನ್ನು ಹೋಗಿ ನಾನು ಆಕ್ಯುಪೈ ಮಾಡಿ ಆ ಒಂದು ಬಿರುಗಾಳಿ ಮಳೆಯಿಂದ ನಾನು ಅವನ ಗುಡಿಸಲನ್ನು ರಕ್ಷಿಸೋದಕ್ಕೆ ಹೋದೆ ಅಂತಂದಿಲ್ಲಿ ಆನೆ ಸುಳ್ಳಾದಂಥ ಒಂದು ಮಾತುಗಳನ್ನು ಈ ಕಮಿಷನ್ ಆಫ್ ಎನ್ಕ್ವೈರಿ ಮುಂದೆ ಹೇಳ್ತಾ ಇದೆ. I consider it necessary in my French own interest to turn the undeveloped space to a more economic use by sitting in it myself, a duty which any of you would undoubtedly have performed with equal radiance in similar circumstances. ಸೊ ಏನಂತಂದರೆ ನಾನು ಒಬ್ಬ ಮಂತ್ರಿಯಾಗಿ ಸೊ ನನ್ನ ಫ್ರೆಂಡ್ ಸಹಾಯ ಮಾಡಿದಾಗ ನಾನು ಸಂಪೂರ್ಣವಾದಂಥ ಸಹಾಯವನ್ನು ಕೊಟ್ಟಿದ್ದೀನಿ. ಅವನು ನನ್ನ ಗುಡಿಸಲನ್ನು ರಕ್ಷಿಸು ಅಂದಾಗ ನಾನು ರಕ್ಷಿಸಿದೆ. ಅವನ ಖಾಲಿ ಪ್ಲೇಸಲ್ಲಿ ಬಂದು ಕೂತು ಈ ಒಂದು ಭಾಳ ಅತಿ ಹೆಚ್ಚಾದಂಥ ಪ್ರಮಾಣದ ಈ ಒಂದು ಗಾಳಿ ಮಳೆಯಿಂದ ನನ್ನ ಗುಡಿಸಲು ರಕ್ಷಿಸು ಅಂದಾಗ ನಾನು ರಕ್ಷಿಸಿದ್ದೀನಿ. ಸೊ ಅದರಲ್ಲಿ ನನ್ನ ಪೂರ್ಣ ಪ್ರಮಾಣದ ಎಲ್ಲ ಒಂದು ಕರ್ತವ್ಯವನ್ನು ನಾನು ಮಾಡಿದ್ದೀನಿ ಅಂತಂದ ಆನೆ ಸೊ ಸುಳ್ಳಾದಂಥ ಮಾತುಗಳನ್ನು ಕಮಿಷನ್ ಆಫ್ ಎನ್ಕ್ವೈರಿ ಮುಂದೆ ಇಲ್ಲದೇ ಇರುವಂಥ ನಡೀದೇ ಇರುವುದಂಥ ಮಾತುಗಳನ್ನು ತಾನೇ ಕಲ್ಪನೆ ಮಾಡಿಕೊಂಡು ಇಲ್ಲಿ ಸುಳ್ಳನ್ನು ಹೇಳ್ತಾ ಇದೆ ಕಮಿಷನ್ ಆಫ್ ಎನ್ಕ್ವೈರಿ ಮುಂದಂತ ನಾವಿಲ್ಲಿ ತಿಳ್ಕೊಬೋದಾಗಿದೆ. After hearing the Right Honorable Mr. Elephant's conclusive evidence, the commission called Mr. Haina and other elders of the jungle, who all supported what Mr. Elephant had said. ಸೊ ಮಿಸ್ಟರ್ ಎಲಿಫೆಂಟ್ ತನ್ನ ಹೇಳಿಕೆಗಳನ್ನು ಹೇಳೋದಕ್ಕೆ ಇಲ್ಲಿ ಕಮಿಷನ್ ಆಫ್ ಎನ್ಕ್ವೈರಿ ಅವಕಾಶನ ಮಾಡಿಕೊಡ್ತು. ಆನೆ ಏನಂತ ಹೇಳಿತು, ಮನುಷ್ಯ ಈ ಒಂದು ಗುಡುಗು ಸಹಿತ ಮಳೆಯಿಂದ ರಕ್ಷಿಸಿಕೊಳ್ಳಲು ನನ್ನ ಸಹಾಯ ಪಡೆದ, ನಾನು ಅವನಿಗೆ ಸಹಾಯ ಮಾಡಿದೆ ಅಂತ ಹೇಳಿತು. ಆ ಸಂದರ್ಭದಲ್ಲಿ ಲಾಸ್ಟ್ಗೆ ಕನ್ಕ್ಲೂಷನ್ ಒಂದು ಸಮಾರೋಪದ ಒಂದು ಹೇಳಿಕೆ ಕೊಡುವ ಸಂದರ್ಭದಲ್ಲಿ ಸೊ ಎವಿಡೆನ್ಸ್ ದ ಕಮಿಷನ್ ಕಾಲ್ಡ್ ಮಿಸ್ಟರ್ ಹೈನಾ ಅಂದರೆ ಏನ್ರಿ, ಕತ್ತೆ ಕಿರುಬ. ಸೊ ಕತ್ತೆ ಕಿರುಬನನ್ನು ಕರೀತು. ಅದರ್ ಎಲ್ಡರ್ಸ್ ಆಫ್ ದ ಜಂಗಲ್ ಹೂ ಆಲ್ ಸಪೋರ್ಟೆಡ್ ಮಿಸ್ಟರ್ ಎಲಿಫೆಂಟ್ ಹ್ಯಾಡ್ ಸೇಡ್. ಸೊ ಕಮಿಷನ್ ಆಫ್ ಎನ್ಕ್ವೈರಿ ಎಲ್ಲ ಕೇಳಿದ್ರು ಮತ್ತು ಹೈನಾನ ಕರೆದ್ರು. ಆಮೇಲೆ ಉಳಿದಂಥ ಎಲ್ಲ ಪ್ರಾಣಿಗಳು ಯಾರ ಮಾತುಗಳನ್ನು ಬೆಂಬಲಿಸಿದ್ರಂದರೆ ಈ ಆನೆ ಮಾತುಗಳನ್ನು ಬೆಂಬಲಿಸಿದರು. ಸೊ ಆನೆ ಹೇಳ್ತಾ ಇರೋದು ನಿಜವಾಗ್ಲೂ ಸರಿಯಾಗಿದೆ, ಅವನು ಸಹಾಯ ಮಾಡೋದಕ್ಕೆ ಹೋಗಿ ಇಲ್ಲಿ ಸಮಸ್ಯೆಗೆ ಸಿಗಾಕೊಂಡಿದ್ದಾನೆ ಈ ಆನೆ ಅಂತಂದೇಳಿ ಎಲ್ಲ ಕಾಡಿನ ಪ್ರಾಣಿಗಳು ಆನೆ ಪರ ನಿಂತು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವು. They then called the man who began to give his own account of the dispute. ಸೊ ಫಸ್ಟು ಆನೆಯನ್ನು ಕರೆದು ಎಲ್ಲ ಥರದ ವಿಚಾರಣೆಯನ್ನು ಮಾಡಿದರು. ನಂತರ ಮನುಷ್ಯನನ್ನು ಕರೆದು ಇಲ್ಲಿ ಈ ಒಂದು ಜಗಳ, ಡಿಸ್ಪ್ಯೂಟ್ ಅಂದ್ರೆ ಏನ್ರಿ, ಜಗಳ, ಈ ಸಮಸ್ಯೆಗೆ ಕಾರಣ ಏನು ಅಂತಂದಕ್ಕೆ ಹೇಳೋದಕ್ಕೆ ಇಲ್ಲಿ ಪರ್ಮಿಷನ್ನ ಕೊಟ್ಟರು. ಬಟ್ ದ ಕಮಿಷನ್ ಕಟ್ ಹಿಮ್ ಶಾರ್ಟ್ ಸೇಯಿಂಗ್, ಮೈ ಗುಡ್ ಮ್ಯಾನ್, ಪ್ಲೀಸ್ ಕನ್ಫೈನ್ ಯುವರ್ ಸೆಲ್ಫ್ ಟು ರಿಲೆವೆಂಟ್ ಇಶ್ಯೂಸ್. ಸೊ ಮನುಷ್ಯ ತನ್ನ ಹೇಳಿಕೆಗಳನ್ನ ಹೇಳ್ತಾ ಇದ್ದ, ಏನೆಲ್ಲ ಸಮಸ್ಯೆಗಳಾಗಿದೆ, ಯಾವ ಥರ ಈ ಒಂದು ಸಮಸ್ಯೆ ಉಟ್ಕೊಳ್ತು, ಏನೆಲ್ಲ ನಡೀತು, ಆನೆ ಬಂದು ಹೇಗೆ ಸಹಾಯ ಕೇಳಿತು, ಸೊ ಹೇಗೆ ಅದು ತನ್ನ ಹೊರಗಡೆ ಹಾಕಿತು, ಅದೆಲ್ಲವನ್ನು ಈ ಮನುಷ್ಯ ತನ್ನ ಕಮಿಷನ್ ಆಫ್ ಎನ್ಕ್ವೈರಿ ಮುಂದೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ. ಬಟ್ ಆದರೆ ಈ ಕಮಿಷನ್ ಆಫ್ ಎನ್ಕ್ವೈರಿ ಏನು ಮಾಡ್ತೀರಿ, ಅವನ ಹೇಳಿಕೆಗಳನ್ನು ಅರ್ಧದಲ್ಲೇ ನಿಲ್ಲಿಸಿದ್ದು. ನಿಲ್ಲು, ಸೊ ನೀನು ಹೇಳ್ತಾ ಇದೆಯಾ, ಈ ಒಂದು ರಿಲೆವೆಂಟ್ ಇಶ್ಯೂಗಳನ್ನು ಹೇಳು, ಸೊ ಸುತ್ತಿ ಬಳಸಿ ಹೇಳೋದಕ್ಕೆ ಯಾವುದನ್ನು ಹೇಳೋಕ್ಕೆ ಹೋಗಬೇಡ. ಸೊ ಈ ಒಂದು ಸಂದರ್ಭದಲ್ಲಿ ಯಾವ ವಿಷಯ ಬಹಳ ಪ್ರಮುಖವಾಗೈತೆ ಅದನ್ನಷ್ಟೇ ಹೇಳು ಇಲ್ಲಿ ಅಂತಂದು ಆ ಮನುಷ್ಯನನ್ನು ಯಾವುದೇ ರೀತಿ ಹೇಳಿಕೆ ಕೊಡೋದಕ್ಕೆ ಇಲ್ಲಿ ಈ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಸೊ ಇಲ್ಲಿ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದಿದ್ದಿಲ್ಲ. ದೇ ಆರ್ ಇಂಟ್ರಪ್ಟಿಂಗ್. ಸೊ ವೆನ್ ದ ಮ್ಯಾನ್ ಈಸ್ ಗಿವಿಂಗ್ his statement and the commission of inquiry and other animals were interrupting of his statements, and this shows that they are against the man and they are far of the elephant. They are manipulating, they are doing a partial judgment of man. We have already heard the circumstances from various unbiased sources. All we wish you to tell us is whether the undeveloped space in your hut was occupied by anyone else before Mr. Elephant assumed his position. ಸೊ ಇಲ್ಲಿ ಕಮಿಷನ್ ಆಫ್ ಎನ್ಕ್ವೈರಿ ಮನುಷ್ಯನ ಹೇಳಿಕೆಯನ್ನು ಪೂರ್ತಿಯಾಗಿ ಕೇಳೋದಕ್ಕೆ ರೆಡಿ ಇದ್ದಿದ್ದಿಲ್ಲ. ಅದೇ ಕಟ್ ಹಿಮ್ ಶಾರ್ಟ್, ಅವನನ್ನು ಅರ್ಧಕ್ಕೆ ನಿಲ್ಲಿಸಿ, ಮನುಷ್ಯ ನೀನು ಏನು ಹೇಳ್ತಾ ಇದೆಯಲ್ಲ ಅದನ್ನು ನೀನು
ಪೂರ್ತಿಯಾಗಿ ಹೇಳೋದಕ್ಕೆ ಈ ವಿಷಯಕ್ಕೆ ಸಂಬಂಧಿಸಿದ ಹೇಳೋದಕ್ಕೆ ಸ್ಟಾರ್ಟ್ ಮಾಡು ಅಂತಂದು ಇಲ್ಲಿ ಹೇಳಿದಾಗ ದೆನ್ ಅವ್ರೇನಂತ ಹೇಳ್ತಾರೆ, ವಿ ಹ್ಯಾವ್ ಆಲ್ರೆಡಿ ಹರ್ಡ್ ದ ಸರ್ಕಮ್ಸ್ಟೆನ್ಸ್ ಫ್ರಮ್ ವೇರಿಯಸ್ ಅನ್ಬಯಾಸ್ಡ್ ಸೋರ್ಸಸ್. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ಕಡೆಯಿಂದ ಎಲ್ಲ ಮೂಲಗಳಿಂದ ಸಂಪನ್ಮೂಲ ಮತ್ತು ಮಾಹಿತಿಯನ್ನು ಸಂಗ್ರಹಿಸಿದ್ದೀವಿ. ಯಾವುದೇ ನಿಷ್ಪಕ್ಷಪಾತವಿಲ್ಲದೆ ಎಲ್ಲ ಸಾಕ್ಷಿಗಳನ್ನು ಮತ್ತು ಸಂಪನ್ಮೂಲಗಳನ್ನು ನಾವಿಲ್ಲಿ ಸಂಗ್ರಹಿಸಿದ್ದೀವಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕಮಿಷನ್ ಆಫ್ ಎನ್ಕ್ವೈರಿ ಹೇಳುತ್ತೆ. All we wish you to tell us is whether the undeveloped space in your hut was occupied by anyone else before. ಸೊ ಕೇವಲ ಇಲ್ಲಿ ಇರುವಂಥ ವಿಷಯ ಏನಂದರೆ, ಆ ಒಂದು ನಿಮ್ಮ ಗುಡಿಸಲಲ್ಲಿರುವಂಥ ಖಾಲಿ ಸ್ಪೇಸ್ ಏನಿತ್ತಲ್ಲ, ಈ ಆನೆ ಬರೋದಕ್ಕಿಂತ ಮುಂಚೆ ಅದು ಖಾಲಿನೇ ಇತ್ತು ಅಥವಾ ಬೇರೆದವರಿಂದ ಅದು ಆಕ್ಯುಪೇಷನ್ ಆಗಿತ್ತು, ಆಕ್ರಮಣಕ್ಕೊಳಪಟ್ಟಿತ್ತು ಅನ್ನೋದನ್ನು ಮಾತ್ರ ನಾವಿಲ್ಲಿ ತಿಳ್ಕೊಬೋದಾಗಿದೆ. ಅದ್ರ ಬಗ್ಗೆ ಅಷ್ಟೇ ನಾವಿಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಉಳಿದಿದ್ರೆ ಎಲ್ಲ ಬಗ್ಗೆ ನಮಗೆ ಇಲ್ಲಿ ಮಾಹಿತಿ ಇದೆ, ಸಾಕ್ಷಿಗಳು ಸಹ ನಮಗೆ ಗೊತ್ತಿದೆ ಅಂತಂದೇಳಿ ಇಲ್ಲಿ ಆನೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ದ ಮ್ಯಾನ್ ಬಿಗ್ಯಾನ್ ಟು ಸೇ ನೋ ಬಟ್. ಸೊ ಮನುಷ್ಯ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಇಲ್ಲ ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರ, ನಾನೇನೋ ಹೇಳಬೇಕು, ನನ್ನ ಮಾತನ್ನ ಸರಿಯಾಗಿ ಕೇಳ್ರಿ ಅಂದಾಗ. ಆದರೆ ಇಲ್ಲಿ ಏನಾಗ್ತಾ ಇದೆ, ಮನುಷ್ಯನ ಮಾತನ್ನು ಯಾವ ಪ್ರಾಣಿಗಳು ಸಹ ಇಲ್ಲಿ ಕೇಳೋದಕ್ಕೆ ರೆಡಿ ಇಲ್ಲ. ದೇ ಆರ್ ನಾಟ್ ಗಿವಿಂಗ್ ಪರ್ಮಿಷನ್ ಟು ಟಾಕ್ and they are interrupting of his talk because they don't want to heard what was happened, because they are the partial, they already want to give the partial judgment or biased judgment, and they are far off elephant. So that's why they are not ready to give a ear for the man's talk. The man began to say no but at this point the commission declared that they had heard sufficient evidence from both sides and retired to consider their decision. ಸೊ ನೋಡ್ರಿ, ಇನ್ನು ಆ ಒಂದು ಆನೆ ಬಂದು ತನ್ನ ಎಲ್ಲ ಹೇಳಿಕೆಗಳನ್ನು ಕೊಟ್ಟೋಯ್ತು. ಮನುಷ್ಯ ಹೇಳಿಕೆ ಕೊಡೋದಕ್ಕೆ ಇಲ್ಲಿ ಈ ಎಲ್ಲ ಪ್ರಾಣಿಗಳು ಕಮಿಷನ್ ಆಫ್ ಎನ್ಕ್ವೈರಿ ಬಿಡ್ತಾ ಇಲ್ಲ. ಆದರೆ ಲಾಸ್ಟಿಗೆ ಏನೇನ ಡಿಸಿಷನ್, ಮನುಷ್ಯನ ಹೇಳಿಕೆ ಇನ್ನೂ ಪೂರ್ತಿಯಾಗಿಲ್ಲ. ಆದರೆ ಏನು ಹೇಳ್ತಾ ಇದ್ದಾರೆ, ಆಯ್ತಾಯ್ತು, ನಾವೆಲ್ಲ ಮೂಲಗಳಿಂದ, ಎರಡೂ ಕಡೆ ಮೂಲಗಳಿಂದ ನ್ಯಾಯಸಮ್ಮತವಾದಂಥ ಎಲ್ಲ ಒಂದು ಸಾಕ್ಷಿಗಳನ್ನು ನಾವು ಕಲೆ ಹಾಕಿ ಇಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಈ ಒಂದು ಮ್ಯಾಟ್ರನ್ನ ಇಲ್ಲಿಗೆ ನಾವು ಕ್ಲೋಸ್ ಮಾಡೋಣ, ನಾವೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ, ಸಾಕು ಇಷ್ಟು ಸಾಕ್ಷಿಗಳು ಅಂತಂದೇಳಿ ಇಲ್ಲಿ ಕಮಿಷನ್ ಆಫ್ ಎನ್ಕ್ವೈರಿಯಲ್ಲಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. After enjoying a delicious meal at the expense of the Honorable Mr. Elephant, they reached their verdict, called the man and declared as follows. ಸೊ ಏನು ಮಾಡಿದ್ದೀರಿ, ಫಸ್ಟ್ ಬೆಳಿಗ್ಗೆ ನಾವು ಮಧ್ಯಾಹ್ನ ಊಟ ಆದ ನಂತರ ಏನಂತ ವರ್ಡಿಕ್ಟ್ ಅಂದರೆ ಏನ್ರಿ, ತೀರ್ಪು. ಎಲ್ಲ ವಿಷಯದ ಬಗ್ಗೆ ಸಾಕಷ್ಟು ಸಾಕ್ಷಿಗಳು ಮತ್ತು ವಾದ ವಿವಾದಗಳನ್ನು ನಾವು ಕೇಳಿದ್ದೀವಿ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ತೀರ್ಪನ್ನು ನಾವು ಮಧ್ಯಾಹ್ನದ ಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಪ್ರಾಣಿಗಳಿಗೆ ಈ ಒಂದು ಆನೆ ಏನನ್ನ ಮಾಡುತ್ತೀರಿ, ಎಲ್ಲ ಪ್ರಾಣಿಗಳಿಗೂ ಎಕ್ಸ್ಪೆನ್ಸ್ ಆಗಿರುವಂಥ ಒಂದು ಊಟದ ವ್ಯವಸ್ಥೆ, ಭರ್ಜರಿ ಭೋಜನದ ವ್ಯವಸ್ಥೆಯನ್ನು ಈ ಆನೆ ಮಾಡುತ್ತೆ. ಸೊ ಏನಂತಂದರೆ, ಏನಾದರೂ ಕೆಲಸ ಆಗಬೇಕಾಗಿತ್ತಂದರೆ ಇದು ಏನನ್ನು ಇಲ್ಲಿ ತೋರಿಸ್ಕೊಡುತ್ತೆ ಅಂತಂದರೆ, ಇಟ್ ಈಸ್ ಕರಪ್ಷನ್, ಲಂಚ, ಬ್ರೈಬಿಂಗ್. ಸೊ ಲಂಚವನ್ನು ಕೊಡೋದು, ನಮಗೇನಾದ್ರೂ ಕೆಲಸ ಆಗಬೇಕಾಗಿತ್ತು ಅಂತಂದರೆ, ನಮ್ಮ ಪರ ಏನಾದರೂ ಮಾತಾಡಬೇಕಾಗಿತ್ತಂದರೆ ಅವರಿಗೆ ಸಂತೋಷ ಪಡಿಸುವಂಥದ್ದು. ಸಂತೋಷ ಹೇಗೆ ರೀ, ಸೊ ಊಟವನ್ನು ಕೊಡುವಂಥದ್ದು, ಅವರಿಗೆ ಇಷ್ಟಪಟ್ಟಂಥ ಊಟ ಕೊಡೋದು, ಇಲ್ಲ ದುಡ್ಡನ್ನು ಕೊಡೋದು, ಯಾವುದೇ ರೀತಿಯಾದಂಥ ಒಂದು ಇನ್ಕಮನ್ನು ಕೊಡೋದು. ಸೊ ಈ ರೀತಿಯಾಗಿ ಆನೆ ಏನು ಮಾಡ್ತಾಯಿದೆ, ತನ್ನ ಪರ ಒಂದು ತೀರ್ಪು ಬರಲಿ ಅನ್ನೋದಕ್ಕೋಸ್ಕರ ಎಲ್ಲ ಪ್ರಾಣಿಗಳಿಗೆ ಭಾರಿ ಭರ್ಜರಿ ಭೋಜನವನ್ನು ಇಲ್ಲಿ ಈ ಒಂದು ಆನೆ ಗಿಫ್ಟಾಗಿ ಅವ್ರಿಗೆ ಕೊಡ್ತು. ಆ್ಯಂಡ್ ಊಟದ ನಂತರ ಅವರು ವರ್ಡಿಕ್ಟ್, ತೀರ್ಪನ್ನು ಕೊಡೋದಕ್ಕೆ ಇಲ್ಲಿ ರೆಡಿ ಆದರು. ಆ್ಯಂಡ್ ಡಿಕ್ಲೇರ್ಡ್ ಆ್ಯಸ್ ಫಾಲೋಸ್: ಇನ್ ಅವರ್ ಒಪಿನಿಯನ್, ದಿಸ್ ಡಿಸ್ಪ್ಯೂಟ್ ಹ್ಯಾಸ್ ಅರೈಸನ್ ಥ್ರೂ ಅ ರಿಗ್ರೆಟಬಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಡ್ಯೂ ಟು ದ ಬ್ಯಾಕ್ವರ್ಡ್ನೆಸ್ ಆಫ್ ಯುವರ್ ಐಡಿಯಾಸ್. We consider that Mr. Elephant has fulfilled his sacred duty of protecting your interest. ಸೊ ನೋಡ್ರಿ, ಏನಂತ ಚೆನ್ನಾಗಿ ಆನೆ ಕೊಟ್ಟಿರುವಂಥ ಭರ್ಜರಿ ಭೋಜನವನ್ನು ಮಾಡಿಕೊಂಡು ತೀರ್ಪು ಕೊಡೋದಕ್ಕೆ ಎಲ್ಲ ಪ್ರಾಣಿಗಳು ಬಂದವು. ಏನಂತ ಹೇಳ್ತಾ ಇದ್ದಾವ ಈಗ ತೀರ್ಪನ್ನು, ಯಾವ ರೀತಿ ಕೊಡ್ತಾ ಇದ್ದಾರಂದ್ರೆ, ನಮ್ಮ ಅಭಿಪ್ರಾಯದಲ್ಲಿ ಈ ಜಗಳ ಹುಟ್ಟೋದಕ್ಕೆ ಕಾರಣ ಏನಂತಂದರೆ ನಿನ್ನ ಭಿನ್ನಾಭಿಪ್ರಾಯ. ಯಾರಿಗೆ ಹೇಳ್ತಾ ಇದ್ದಾರೆ? ಮನುಷ್ಯನಿಗೆ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಒಂದು ಜಗಳ ಮೇನ್ ಉದ್ಭವ ಆಗೋದಕ್ಕೆ ಕಾರಣನೇ ನೀನು ಭಿನ್ನಾಭಿಪ್ರಾಯನ ಮಾಡ್ಕೊಂಡಿದ್ದಿ. ನಿನಗೆ ಯಾರು ಸಹಾಯ ಮಾಡೋದಕ್ಕೆ ಬಂದಿದ್ದಾರೆ, ನಿನ್ಗೆ ಯಾರು ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾರೆ, ಅವ್ರನ್ನೇ ನೀನು ತಪ್ಪಾಗಿ ತಿಳ್ಕೊಂಡಿದ್ದೀಯಾ. ಆದರೆ ಈ ಒಂದು ಆನೆ ಏನಿದೆ, ತನ್ನ ಪವಿತ್ರವಾದಂಥ ಕರ್ತವ್ಯವನ್ನು ಇಲ್ಲಿ ಸರಿಯಾಗಿ ನಿರ್ಭಾಯಿಸಿದೆ. ಆದರೆ ನೀನು ಅದನ್ನು ತಪ್ಪು ತಿಳ್ಕೊಂಡು ಈ ಒಂದು ಸಮಸ್ಯೆಯನ್ನು ಇಲ್ಲಿ ನೀನು ಉಲ್ಬಣ ಮಾಡಿದೀಯಾ ಅಂತಂದೇಳಿ ಇಲ್ಲಿ ಈ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ.
as it is clearly for your good that the space should be put it most economic use, as you yourself have not yet reached the stage of expansion which would enable as it is clear for your good that the space should be put it most economic use, and you yourself have not yet reached the stage of expansion which would enable you to fill it. We consider it necessary to arrange a compromise to suit both parties. So what happened here? That already they decided they have to give a partial judgment, and they are taking a favor of the elephant, and they are not giving importance of a man's statement, and they are decided they have to give a judgment to favor of elephant. And what they are saying that, so we already came to know about that inquiries and the cases and the statements, and we already collected lots of evidence about this, and we have to decide to give a verdict. And they started giving a verdict, and what they say is that we already considered so many evidence from the both the parties. ಸೊ ಎರಡೂ ಪಕ್ಷಗಳಿಂದ ನಾವು ಸಾಕಷ್ಟು ಸಾಕ್ಷಿ ಆಧಾರಗಳನ್ನೆಲ್ಲ ನಾವಿಲ್ಲಿ ಕಲೆ ಹಾಕಿದ್ದೀವಿ. ಸೊ ನಾವೆಲ್ಲ ವಿಚಾರವನ್ನು ಮಾಡಿದ್ದೀವಿ. ಎರಡೂ ಕಡೆಯಿಂದ ನಾವಿಲ್ಲಿ ತೀರ್ಮಾನವನ್ನು ನ್ಯಾಯಸಮ್ಮತವಾಗಿ ತೆಗೆದುಕೊಳ್ಳೋಕ್ಕೆ ನಾವು ರೆಡಿ ಇದ್ದೀವಿ ಅಂತಂದು ಹೇಳಿ ಇಲ್ಲಿ ಕಮಿಷನ್ ಆಫ್ ಎನ್ಕ್ವೈರಿ ಇಲ್ಲಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಿಸ್ಟರ್ ಎಲಿಫೆಂಟ್ ಶಾಲ್ ಕಂಟಿನ್ಯೂ ಹಿಸ್ ಆಕ್ಯುಪೇಷನ್ ಆಫ್ ಯುವರ್ ಹಟ್, but we give you permission to look for a site where you can build another hut more suited to your needs, and we will see that you are well protected. ಸೊ ಏನಂತ ಹೇಳುತ್ತೆ ಅಂತಂದರೆ, ಮಿಸ್ಟರ್ ಎಲಿಫೆಂಟ್ ಶಾಲ್ ಕಂಟಿನ್ಯೂ ಹಿಸ್ ಆಕ್ಯುಪೇಷನ್ ಆಫ್ ಯುವರ್ ಹಟ್, ಬಟ್ ವಿ ಗಿವ್ ಯು ಪರ್ಮಿಷನ್ ಟು ಲುಕ್ ಫಾರ್ ಅ ಸೈಟ್ ವೇರ್ ಯು ಕ್ಯಾನ್ ಬಿಲ್ಡ್ ಅನದರ್ ಹಟ್. ಸೊ ಏನಂತ ಹೇಳುತ್ತೆ ಇಲ್ಲಿ ಅಂತಂದರೆ ಕಮಿಷನ್ ಆಫ್ ಎನ್ಕ್ವೈರಿ, ಸೊ ನೀವು ನಿಮ್ಮ ಕೆಲಸವನ್ನು ಏನು ಮಾಡಿದ್ದೀರಾ, ಆ ಒಂದು ಗುಡಿಸಲನ್ನು ರಕ್ಷಿಸುವಂಥದ್ದು ಇಟ್ಸ್ ಗುಡ್, ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಾ. ನೀವು ಎಲ್ಲಾದರೂ ಒಂದು ಜಾಗ ನೋಡ್ಕೊಳ್ರಿ, ಆ ಜಾಗದಲ್ಲಿ ಸೊ ಈ ಒಂದು ಹಟ್ ಕಟ್ಕೊಳ್ಳೋದಕ್ಕೆ, ಹೊಸದಾಗಿರುವಂಥ ಹಟ್ ಕಟ್ಕೊಳ್ಳೋದಕ್ಕೆ ನಿಮಗೆ ಒಂದು ತಯಾರಿಯನ್ನು ಮಾಡ್ಕೊಳ್ಳಿ ಅಂತಂದು ಹೇಳಿ ಕಮಿಷನ್ ಆಫ್ ಎನ್ಕ್ವೈರಿ ಹೇಳುತ್ತೆ. ಬೇರೆ ಪ್ಲೇಸಲ್ಲಿ ಯಾವುದಾದ್ರೂ ಖಾಲಿ ಸ್ಪೇಸಲ್ಲಿ ಎಲ್ಲಾದರೂ ಒಂದು ಹೊಸ ಗುಡಿಸಲನ್ನು ಕಟ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆನ ಮಾಡ್ಕೊಳ್ಳಿ ಅಂತಂದೇಳಿ ಹೇಳುತ್ತೆ. ಮೋರ್ ಸೂಟೆಡ್ ಯುವರ್ ನೀಡ್ಸ್ ಆ್ಯಂಡ್ ವಿ ವಿಲ್ ಸಿ ದ್ಯಾಟ್ ಯು ಆರ್ ವೆಲ್ ಪ್ರೊಟೆಕ್ಟೆಡ್. ಸೊ ಯಾವುದಾದ್ರೂ ಒಂದು ಸುರಕ್ಷಿತವಾದಂಥ ಪ್ರದೇಶದಲ್ಲಿ ಗುಡಿಸಲನ್ನು ನೋಡ್ಕೊಳ್ರಿ ಕಟ್ಟೋದಕ್ಕೆ, ಆ ಕಟ್ಕೊಂಡು ಒಂದು ಸುರಕ್ಷತೆಯಿಂದ ಒಂದು ಜೀವನವನ್ನು ಮಾಡ್ರಿ ಅಂತೇಳಿ ಮನುಷ್ಯನಿಗೆ ಈ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಹೇಳುತ್ತೆ. ದ ಮ್ಯಾನ್ ಹ್ಯಾವಿಂಗ್ ನೋ ಆಲ್ಟರ್ನೇಟಿವ್, ನೋಡ್ರಿ ಮನುಷ್ಯನಿಗೆ ಏನಂತ ಹೇಳುತ್ತೆ, ಆ ಗುಡಿಸಲನ್ನು ಬಿಟ್ಟುಬಿಡಪ್ಪ, ಈಗ ಈ ಕಾಡಿನಲ್ಲಿ ಯಾವುದಾದ್ರೂ ಒಂದು ಸೂಕ್ತವಾದಂಥ ಸ್ಥಳ ನೋಡ್ಕೊ, ಆ ಸೂಕ್ತವಾದ ಸ್ಥಳದಲ್ಲಿ ನಿನಗೇನೇನು ಬೇಕು, ಆ ಗುಡಿಸಲಿನಾಗ ಏನೇನು ಇರಬೇಕು ಆ ಥರ ಒಂದು ಗುಡಿಸಲನ್ನು ನೀನು ಕಟ್ಕೋ. ಸೊ ನಿನ್ನ ಸಹಾಯಕ್ಕೆ ಯಾವಾಗಲೂ ಈ ಪ್ರಾಣಿಗಳ ಗುಂಪು ಇದ್ದೇ ಇರ್ತೈತೆ, ನಿನ್ನ ಗುಡಿಸಲನ್ನು ರಕ್ಷಿಸುತ್ತೆ ಅಂತಂದೇಳಿ ಕಮಿಷನ್ ಆಫ್ ಎನ್ಕ್ವೈರಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಅಂದರೆ ಆ ಗುಡಿಸಲನ್ನು ಈ ಒಂದು ಮನುಷ್ಯನಿಗೆ ಹಿಂತಿರುಗಿ ಕೊಡೋದಿಲ್ಲ, ಅವನಿಗೆ ಹೊಸ ಗುಡಿಸಲು ಕಟ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಳ್ಳುತ್ತೆ. ಅವನಿಗೆ ಯಾವ ಸ್ಥಳದಲ್ಲಿ ಬೇಕು ಆ ಸ್ಥಳದಲ್ಲಿ ಗುಡಿಸಲನ್ನು ಕಟ್ಕೊಳ್ಳೋದಕ್ಕೆ ಈ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ತನ್ನ ತೀರ್ಮಾನವನ್ನು ಕೊಡುತ್ತೆ. ಅದಕ್ಕೆ ಮನುಷ್ಯ ಇಲ್ಲಿ ಯಾವುದೇ ರೀತಿಯಾದಂಥ ವಿರೋಧ ಮಾಡೋದಕ್ಕಿಲ್ಲ ರೀ. ಯಾಕೆಂದರೆ ಅವನಿರೋನು ಒಬ್ಬನೇ ಇದ್ದಾನೆ, ಉಳಿದಂಥ ಎಲ್ಲ ಗುಂಪಿನ ಪ್ರಾಣಿಗಳು ಎಲ್ಲ ಒಗ್ಗಟ್ಟಾಗಿದ್ದಾವೆ. ಇವನೇನಾದರೂ ಹೆಚ್ಚು ಕಮ್ಮಿ ಮಾತಾಡಿದಂದರೆ ದೇ ವಿಲ್ ಅಟ್ಯಾಕ್ ಆನ್ ಹಿಮ್. ಸೊ ದಟ್ಸ್ ವೈ ಹಿ ಈಸ್ ಅ ವಲ್ನರೇಬಲ್ ಹಿಯರ್. ಸೊ ಹಿ ಈಸ್ ಅ ವೀಕ್ ನೌ. So he have to accept the decision which the commission of inquiry already gave, because he know that this is a impartial, this is a partial and it is biased, and they gave a judgment in the favor of the elephant. But he have to accept because he is the only person. So and there is nobody to support him. There is a lot of animals is there. They are in one group. If something he says that they'll attack, because they have the claws, they have the teeth, they'll attack on him. So that's why he don't have any alternative. So he accepted the judgment of the commission of inquiry. The man having no alternative and fearing that his refusal might expose him to the teeth and claws of member of the commission did as they suggested.
ಸೊ ಮನುಷ್ಯನಿಗೇನು ಗೊತ್ತಾಯ್ತು ರೀ, ಇನ್ನು ನಾನು ಒಬ್ಬನೇ ಇದ್ದೀನಿ, ಇವರೆಲ್ಲ ಒಂದೇ ಆಗಿದ್ದಾರೆ. ಈಗ ಆನೆ ಪರವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ, ಇವರು ನ್ಯಾಯಸಮ್ಮತವಾದ ತೀರ್ಪನ್ನು ಕೊಟ್ಟಿಲ್ಲ ಅಂತ ಮನುಷ್ಯನಿಗೆ ಗೊತ್ತು. ಆದರೆ ಒಂದು ವೇಳೆ ನಾನು ಇದನ್ನೇನಾದರೂ ವಿರೋಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಂದರೆ ಎಲ್ಲ ಪ್ರಾಣಿಗಳು ಒಂದಾಗಿ ನನ್ನ ಮೇಲೆ ತಮ್ಮ ಒಂದು ಹಲ್ಲು ಮತ್ತು ಪಂಜರ ಉಗುರುಗಳಿಂದ ನನ್ನ ಮೇಲೆ ದಾಳಿ ಮಾಡೋದಕ್ಕೂ ಸಹ ಇವರು ಹಿಂದೆ ಮುಂದೆ ನೋಡೋದಿಲ್ಲ. ಅದಕ್ಕೋಸ್ಕರ ಇವರು ಕೊಟ್ಟಂಥ ತೀರ್ಮಾನವನ್ನೇ ನಾನಿಲ್ಲಿ ಸ್ವೀಕಾರ ಮಾಡಿಕೊಂಡು ಸೊ ಇದ್ಬಿಡೋದು ಇಲ್ಲಿ ಒಳ್ಳೆಯದು ಅಂತಂದೇಳಿ ಮನುಷ್ಯ ಆ ಒಂದು ನಿರ್ಧಾರಕ್ಕೆ ಇಲ್ಲಿ ಒಪ್ಪಿಕೊಳ್ತಾನೆ. But no sooner had he built another hut than Mr. Rhinoceros charged in with his horn, lowered and ordered the man to quit. ಸೊ ಏನು ಮಾಡಿದ್ರಿ, ಫಸ್ಟ್ ಒಂದು ಗುಡಿಸಲು ಕಟ್ಕೊಂಡಾಗ ಅಲ್ಲಿ ಆನೆ ಸಹಾಯಕ್ಕಂತ ಬಂದು ಆನೆ ವಶಪಡಿಸ್ಕೊಳ್ತು. ಇನ್ನೊಂದು ಸ್ಥಳದಲ್ಲಿ ಕಟ್ಕೊಳ್ಳಪ್ಪ ನೀನು ಅಂತಂದೇಳಿ ಕಮಿಷನ್ ಆಫ್ ಎನ್ಕ್ವೈರಿ ಪರ್ಮಿಷನ್ ಕೊಟ್ಟಾಗ ಹೋಗಿ ಭಾಳಷ್ಟು ದಿನಗಳ ಕಷ್ಟಪಟ್ಟು ತನಗೇನೇನು ಬೇಕು ಆ ಥರ ಒಂದು ಗುಡಿಸಲನ್ನು ಇಲ್ಲಿ ಮನುಷ್ಯ ಕಟ್ಕೊಂಡಾಗ ಆ ಒಂದು ಗುಡಿಸಲಿಗೆ ಇಲ್ಲಿ ರೈನೋಸರ್ ಅಂದರೆ ಏನ್ರಿ, ಗೇಂಡಾಮುಗ. ಸೊ ಗೇಂಡಾಮುಗ ಬಂದು ತನ್ನ ಹಾರ್ನ್ ಅಂತಂದರೆ ಆ ಕೊಂಬಿನಿಂದ ತಿವಿದು ಹೆದರಿಸಿ ಆ ಒಂದು ಗುಡಿಸಲನ್ನು ಮನುಷ್ಯ ಕಟ್ಟಿದಂಥ ಗುಡಿಸಲನ್ನು ಗೇಂಡಾಮುಗ ಇಲ್ಲಿ ವಶಪಡಿಸ್ಕೊಂತು. ಮತ್ತು ಈ ಮನುಷ್ಯನನ್ನು ಆ ಗುಡಿಸಲಿಂದ ಬಿಟ್ಟು ಓಡಿಸ್ತು. ಅಲ್ಲಿಂದ ಅವನನ್ನು ಸೊ ಹೆದರಿಸಿ ಓಡಿಸ್ಬಿಡ್ತು ಅಂತಂದು ಇಲ್ಲಿ ನಾವು ತಿಳ್ಕೊಬೋದು. ಮೊದಲನೇದಾಗಿ ಆನೆ ಸುಳ್ಳು ಹೇಳಿ ವಶಪಡಿಸ್ಕೊಂತು, ಎರಡನೇದು ಗೇಂಡಾಮುಗ ಬಂದು ಅವನಿಗೆ ಎದುರಿಸಿ ಆ ಗುಡಿಸಲನ್ನು ಬಿಟ್ಟು ಮನುಷ್ಯನಿಗೆ ಓಡಿಸ್ತು. A royal commission was again appointed to look into the matter and the same finding was given. ಸೊ ಮತ್ತೇನಾಯ್ತು ರೀ, ಈ ಸಮಸ್ಯೆ ರೈನೋಸರ್ ಹೋಗಿ ವಶಪಡಿಸ್ಕೊಂಡಿದ್ದು ಅದು ರಾಯಲ್ ಕಮಿಷನ್ ಮತ್ತೆ ಅಪಾಯಿಂಟ್ಮೆಂಟ್ ಆಯಿತು. ಮತ್ತು ಅದೇ ತೀರ್ಮಾನವನ್ನು ತಗೊಂತು, ನೀನೇನು ಮಾಡೋಕ್ಕೋಗ್ಬೇಡಪ್ಪ, ಆ ಒಂದು ಗುಡಿಸಲನ್ನ ಅವ್ರಿಗೆ ಬಿಟ್ಟುಬಿಡು. ಸೊ ನೀನು ಬೇರೆ ಕಡೆ ಒಂದು ಗುಡಿಸಲನ್ನು ಕಟ್ಕೊಂತ ಅದೇ ತೀರ್ಮಾನವನ್ನು ತೆಗೆದು ಮತ್ತು ಅದೇ ಥರದ ಒಂದು ಸಮಸ್ಯೆ ಮತ್ತೆ ಬಗೆಹರಿತು. ಇವನು ಹೇಗೆ ಹೊಸ ಹೊಸ ಗುಡಿಸಲುಗಳನ್ನು ಕಟ್ಕೋತಾ ಹೋಗ್ತಾನೆ. ಸೊ ಅದೇ ಥರ ಇಲ್ಲಿ ಬೇರೆ ಬೇರೆ ಥರದ ಒಂದು ಪ್ರಾಣಿಗಳು ಬಂದು ಇಲ್ಲಿ ವಶಪಡಿಸ್ಕೊಳ್ಳೋದಕ್ಕೆ ಇಲ್ಲಿ ಸ್ಟಾರ್ಟನ್ನು ಮಾಡಿದ್ವು ಅಂತ ನಾವಿಲ್ಲಿ ತಿಳ್ಕೊಬೋದು. This procedure was repeated until Mr. Buffalo, Mr. Leopard, Mr. Hyena and the rest were all accommodated with new huts. ನೋಡ್ರಿ, ಮನುಷ್ಯನಿಗೆ ಏನಂತಂದೇಳಿ ನ್ಯಾಯ ಕೊಡಿಸ್ತೀನಿ ಅಂತಂದೇಳಿ ಕಮಿಷನ್ ಆಫ್ ಎನ್ಕ್ವೈರಿ ಮಾಡಿದ್ರು. ಬಟ್ ಅಲ್ಲಿ ಏನಾಯಿತು, ಹೊಸ ಗುಡಿಸಲು ಕಟ್ಸ್ಕೊಳ್ಳೋ ಅಂತ ಹೇಳ್ತು. ಅದೇ ಥರ ಅವನು ಹೊಸ ಗುಡಿಸಲುಗಳನ್ನು ಕಟ್ಕೋತಾ ಹೋದ. ಅಲ್ಲಿ ಒಂದೊಂದೇ ಪ್ರಾಣಿಗಳು ಬಂದು ಹೆದರಿಸಿ ಅವನ ಒಂದು ಗುಡಿಸಲನ್ನು ವಶಪಡಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವು. ಸೊ ಮೊದಲನೇದಾಗಿ ಆನೆ ವಶಪಡಿಸ್ಕೊಂತು, ದೆನ್ ರೈನೋಸರ್, ಮತ್ತೇನಾಯ್ತು ರೀ ಮಿಸ್ಟರ್ ಬಫಲೋ, ಆ ಕೋಣ ಬಂದು ಮತ್ತೆ ಇನ್ನೊಂದು ಗುಡಿಸಲು ಕಟ್ಕೊಂಡಿತ್ತು, ಅದನ್ನು ವಶಪಡಿಸ್ಕೊಂತು. ಅದನ್ನು ಹೆದರಿಸಿ ಬಿಟ್ಟು ಮತ್ತೆ ಬೇರೆ ಕಡೆ ಹೋಗಿ ಇನ್ನೊಂದು ಗುಡಿಸಲನ್ನು ಮನುಷ್ಯ ಕಟ್ಕೊಂಡಾಗ ಅಲ್ಲಿ ಈ ಒಂದು ಚಿರತೆ ಬಂದು ಆ ಗುಡಿಸಲನ್ನು ವಶಪಡಿಸ್ಕೊಂತು, ಇನ್ನೊಂದು ಗುಡಿಸಲನ್ನು ಕಟ್ಟಿತು. ಮತ್ತು ಅಲ್ಲಿ ಹೈನ ಕತ್ತೆ ಕಿರುಬ ಬಂದು ಮತ್ತು ಉಳಿದಂಥ ಎಲ್ಲ ಪ್ರಾಣಿಗಳು ಹೀಗೆ ಮಾಡ್ತಾ ಹೋದು. ಮನುಷ್ಯ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಹೊಸ ಗುಡಿಸಲನ್ನು ಕಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ. ಆ ಒಂದು ಗುಡಿಸಲಿಗೆ ಕಟ್ಟಿದಂಥ ಗುಡಿಸಲಿಗೆ ಮನುಷ್ಯ ಇರೋದಕ್ಕೆ ಕೊಡದೆ ಎಲ್ಲ ಪ್ರಾಣಿಗಳು ಅವನನ್ನು ಬಂದು ಹೆದರಿಸಿ ಆ ಗುಡಿಸಲು ಬಿಟ್ಟು ಓಡಿ ಹೋಗೋ ಥರ ಈ ಒಂದು ಎಲ್ಲ ಪ್ರಾಣಿಗಳು ಮಾಡ್ತಾಯಿದ್ವಿ. ಇದು ಒಂದು ರೊಟೇಷನ್ ಆಗಿಬಿಡ್ತು. ಇದು ಒಂದು ಅನ್ಯಾಯ ಆಯ್ತು ರೀ ಅವರಿಗೆ. ಹೊಸ ಗುಡಿಸಲು ಕಟ್ಟಿದಂಗೆ ಆಗುತ್ತೆ. ಅವನು ಎದುರಿಸಿ ಇಲ್ಲಿಂದ ಓಡಿಸ್ಬಿಟ್ರೆ ನಮ್ಗೆ ಹೊಸ ಗುಡಿಸಲೂ ಬರುತ್ತೆ, ಸೊ ನಮ್ಗೆ ಇರೋದಕ್ಕೆ ಜಾಗನೂ ಸಿಗುತ್ತೆ ಅಂತೇಳಿ ಎಲ್ಲ ಪ್ರಾಣಿಗಳು ಮುಂಚೆಯಿಂದನೇ ಇಲ್ಲಿ ಏನಂತಂದರೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ದು. Then the man decided that he must adopt an effective method of protection since commissions of inquiry did not seem to be any use to him. ಮನುಷ್ಯನಿಗೆ ಗೊತ್ತಾಗ್ಬಿಡುತ್ತೀರಿ, ಈ ಕಮಿಷನ್ ಆಫ್ ಎನ್ಕ್ವೈರಿಯಿಂದ ಏನು ಉಪಯೋಗ ಇಲ್ಲ, ಈ ಪ್ರಾಣಿಗಳಿಗೆ ನನಗೆ ಯಾವುದೇ ರೀತಿಯಾದಂಥ ಹೆಲ್ಪ್ ಮಾಡ್ತಾ ಇಲ್ಲ, ನನಗೆ ಅವರು ಆ್ಯಕ್ಚುಲಿ ಮೋಸವನ್ನು ಮಾಡಿದ್ದಾರೆ. ನಾವು ಹೊಸ ಹೊಸ ಗುಡಿಸಲುಗಳನ್ನು ಕಟ್ಕೋತಾ ಹೋದಾಗೆಲ್ಲ ಇವರು ಆ ಪ್ರದೇಶಕ್ಕೆ ಆ ಗುಡಿಸಲುಗಳನ್ನು ನನ್ನ ಹೆದರಿಸಿ ವಶಪಡಿಸ್ಕೊಂಡು ನನ್ನನ್ನು ಆ ಗುಡಿಸಲಿನಿಂದ ಹೊರ ಹಾಕ್ತಾ ಇದ್ದಾರೆ. ಇದಕ್ಕೆ ನಾನು ಸೂಕ್ತವಾದಂಥ ಒಂದು ಪರಿಹಾರವನ್ನು ಹುಡುಕಬೇಕು ಅಂತಂದೇಳಿ ಇಲ್ಲಿ ಮನುಷ್ಯ ಯೋಚನೆ ಮಾಡ್ತಾನೆ. ಈ ಕಮಿಷನ್ ಆಫ್ ಎನ್ಕ್ವೈರಿ ಹತ್ರ ಹೋದರೆ ನನಗೆ ಯಾವುದೇ ಥರದ ನ್ಯಾಯ ಸಿಗೋದಿಲ್ಲ, ಇದರಿಂದ ಯಾವುದೇ ರೀತಿಯಾದಂಥ ಉಪಯೋಗವಿಲ್ಲ. ಅದಕ್ಕೋಸ್ಕರ ನನ್ನ ನ್ಯಾಯಕ್ಕಾಗಿ ನಾನೇ ಒಂದು ಯಾವುದೇ ರೀತಿಯಾದಂಥ ಯೋಜನೆ ಮಾಡ್ಕೋಬೇಕು ಅಂತಂದೇಳಿ ಇಲ್ಲಿ ಮನುಷ್ಯ ನಿರ್ಧಾರಕ್ಕೆ ಬರ್ತಾನೆ. He sat down and said, Naginda di Naginda Motigi. So this is a statement which is a Kenyan language. ಸೊ ಕೀನ್ಯಾದ ಒಂದು ಭಾಷೆಯಲ್ಲಿ ಹೇಳಿರುವಂಥ ಒಂದು ಸ್ಟೇಟ್ಮೆಂಟ್ ಇದು, ವಿಚ್ ಲಿಟ್ರಲಿ ಮೀನ್ಸ್ ಹಿಂಗಂದ್ರೆ ಏನು ಅಂತಂದರೆ, ದೇರ್ ಈಸ್ ನಥಿಂಗ್ ದಟ್ ಇಟ್ ಟ್ರೆಡ್ಸ್ ಆನ್ ದ ಅರ್ತ್ ದಟ್ ಕೆನಾಟ್ ಬಿ ಟ್ರ್ಯಾಪ್ಡ್, ಆರ್ ಇನ್ ಅದರ್ ವರ್ಡ್ಸ್ ಯು ಕ್ಯಾನ್ ಫೂಲ್ ಅ ಪೀಪಲ್ ಫಾರ್ ಅ ಟೈಮ್ ಬಟ್ ನಾಟ್ ಫಾರ್ ಎವರ್. ಸೊ ಈ ಒಂದು ಕೀನ್ಯ ಭಾಷೆ ಈ ಒಂದು ಮಾತಿನ ಅರ್ಥ ಏನು ಅಂತ ತಿಳ್ಕೊಬೇಕಾಗಿದ್ರೆ, ಮನುಷ್ಯನನ್ನು ಒಂದು ಸಾರಿ ನಾವು ಜಾಲದಲ್ಲಿ ಸಿಗಿಸ್ಬೋದ್ರಿ. ಟ್ರ್ಯಾಪ್ಡ್ ಅಂತಂದರೆ ಜಾಲ. ಸೊ ಮನುಷ್ಯನನ್ನು ಒಂದು ಸಾರಿ ಜಾಲದಲ್ಲಿ ಒಂದು ಸಾರಿ ಮೋಸ ಹೋಗುತ್ತಾನೆ ಮನುಷ್ಯ, ಆದರೆ ಪದೇ ಪದೇ ಮೋಸ ಹೋಗೋದಿಲ್ಲ. ಬಿಕಾಸ್ ಹಿ ಆಲ್ರೆಡಿ ಕೇಮ್ ಟು ನೋ ಅಬೌಟ್ ದ ಲೆಸನ್ಸ್ ಫ್ರಮ್ ದಟ್ ಟ್ರ್ಯಾಪ್
ಆ್ಯಂಡ್ ದ ಬಿಟ್ರೇಯಲ್. ಸೊ ಮೋಸದಿಂದ ಮನುಷ್ಯ ಇಲ್ಲಿ ಏನಂತಂದರೆ ಪಾಠವನ್ನು ಕಲ್ತಿರ್ತಾನೆ, ಆದ್ದರಿಂದಾಗಿ ಪದೇ ಪದೇ ಮನುಷ್ಯನಿಗೆ ಮೋಸ ಮಾಡೋದಕ್ಕೆ ಇಲ್ಲಿ ಸಾಧ್ಯವಾಗೋದಿಲ್ಲ ಅಂತ ಅನ್ನೋದು ಇಲ್ಲಿ ಮಾತಿನ ಅರ್ಥವಾಗಿರುತ್ತೆ. ಸೊ ಮನುಷ್ಯನಿಗೆ ಒಂದು ಸಾರಿ ಮೋಸ ಮಾಡ್ಬೋದು ಇಲ್ಲಿ ಆದರೆ ಈ ಪ್ರಾಣಿಗಳು ಸುಮಾರು ಸಾರಿ ಮೋಸ ಮಾಡಿದಾವ. ಬಹಳಷ್ಟು ಸಾರಿ ಗುಡಿಸಲನ್ನು ಕಸ್ಕೊಂಡು ಅವನ ಹೊರಗಡೆ ಹಾಕಿ ಮತ್ತೆ ಹೊಸ ಗುಡಿಸಲು ಕಟ್ಟಿದಾಗ ಇಲ್ಲಿ ಅವನ ಆ ಒಂದು ಗುಡಿಸಲಿಗೆ ಬಂದು ಇಲ್ಲಿ ಸೇರಿಕೊಂಡಿರ್ತಾರೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಮನುಷ್ಯನಿಗೆ ಒಂದು ಸಾರಿ ನಾವು ಮೋಸ ಮಾಡ್ಬೋದು, ಪದೇ ಪದೇ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಮನುಷ್ಯ ಎಚ್ಚೆತ್ಕೊಂಡಿರ್ತಾನೆ ಒಂದು ಮೋಸದಿಂದ, ಅವನು ಮತ್ತೆ ಪುನಃ ತನ್ನನ್ನು ತಾನು ಮೋಸಕ್ಕೆ ಒಳಪಡಿಸಿಕೊಳ್ಳೋದಕ್ಕೆ ಇಲ್ಲಿ ಇಷ್ಟಪಡೋದಿಲ್ಲ ಅಂತಂದೇಳಿ ಈ ಒಂದು ಮಾತಿನ ಅರ್ಥ ಅಂತ ನಾವಿಲ್ಲಿ ತಿಳ್ಕೊಬೋದಾಗಿದೆ. ಸೊ ಈ ಒಂದು ಎಲ್ಲ ಪ್ರಾಣಿಗಳಿಗೂ ಒಂದು ಗತಿ ಕಾಣಿಸ್ಬೇಕು ಅಂತಂದೇಳಿ ಮನುಷ್ಯ ಸೊ ಒಂದು ನಿರ್ಧಾರಕ್ಕೆ ಬರ್ತಾನೆ. ಏನು ಆ ನಿರ್ಧಾರ, ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾನೆ ಅಂತಂದರೆ, ಅರ್ಲಿ ಒನ್ ಮಾರ್ನಿಂಗ್ the hut already occupied by the jungle lords were all beginning to decay and fall off pieces. He went out and built a bigger and better hut a little distance away. ಸೊ ಏನಾಯ್ತು, ಒಂದು ದಿನ ಮುಂಜಾನೆ ಅವನೇನು ಮಾಡಿದ ಅಂತಂದರೆ ಇಷ್ಟೊಂದು ಗುಡಿಸಲುಗಳನ್ನು ಕಟ್ಟಿದ್ದ. ಅವೆಲ್ಲ ಏನಾಗಿದೆ ಅಂದರೆ ಭಾಳ ಚಿಕ್ಕದಾಗಿದ್ವು. ಈಗ ಅವನೊಂದು ಪ್ಲ್ಯಾನನ್ನು ಮಾಡಿಕೊಂಡು ಭಾಳ ದೊಡ್ಡದಾದಂಥ ಒಂದು ಗುಡಿಸಲನ್ನು ಇಲ್ಲಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ. ಈ ಒಂದು ಪ್ರಾಣಿಗಳೇನಿದಾವಲ್ಲ, ಈ ಪ್ರಾಣಿಗಳ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡದಾದಂಥ ಒಂದು ಗುಡಿಸಲನ್ನು ಕಟ್ಟಿ ಆ ಒಂದು ಪ್ರಾಣಿಗಳು ಬರೋದಕ್ಕೆ ಅಲ್ಲಿ ಅವನು ಕಾಯ್ತಾ ಇದ್ದ. ನೋ ಸೂನರ್ ಹ್ಯಾಡ್ ಮಿಸ್ಟರ್ ರೈನೋಸರಸ್ ಸೀನ್ ಇಟ್ ದೆನ್ ಹಿ ಕೇಮ್ ರಶಿಂಗ್ ಇನ್ only to find that Mr. Elephant was already inside and sound asleep. ನೋಡಿ, ಇರುವಂಥ ಗುಡಿಸಲುಗಳನ್ನು ವಶಪಡಿಸ್ಕೊಂಡ್ರೂ ಸಹ ಈ ಪ್ರಾಣಿಗಳಿಗೆ ತೃಪ್ತಿ ಇಲ್ಲ. ಮನುಷ್ಯ ಇನ್ನೊಂದು ದೊಡ್ಡದಾದಂಥ ಗುಡಿಸಲು ಕಟ್ಟಿದ್ದಾನೆ ಅಂತಂದೇಳಿ ಈ ಪ್ರಾಣಿಗಳಿಗೆ ದುರಾಸೆ. ಸೊ ಅದು ಚಿಕ್ಕದಿದೆ, ಇದು ದೊಡ್ಡದಾದರೆ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ಆ ರೈನೋಸರ್, ಆ ಗೇಂಡ ಮೃಗ ಏನು ಮಾಡುತ್ತೀರಿ, ಓಡಿ ಬಂದು ಸೊ ಗುಡಿಸಲ ಒಳಗಡೆ ಹೋಗುತ್ತೆ. ಆಗ ಆ ಗುಡಿಸಲ ಒಳಗಡೆ ಹೋದಾಗ ಆಲ್ರೆಡಿ ಆನೆ ಬಂದು ಆರಾಮಾಗಿ ಮಲ್ಕೊಂಡಿರುತ್ತೆ. ಸೊ ಆ ಸಂದರ್ಭದಲ್ಲಿ ಈ ಒಂದು ರೈನೋಸರ್ಗೆ ಇಟ್ ಫೀಲ್ಸ್ ಜಲಸ್ ಅಬೌಟ್ ದ ಎಲಿಫೆಂಟ್. ಭಾಳ ಸುಖವಾಗಿ ನಿದ್ದೆಯನ್ನು ಆನೆ ಆಲ್ರೆಡಿ ಮಾಡ್ತಾ ಇರ್ತೈತಿ ರೈನೋಸರ್ ಬಂದಾಗ. ಮಿಸ್ಟರ್ ಲೆಫರ್ಡ್ ನೆಕ್ಸ್ಟ್ ಕೇಮ್ ಇನ್ ಆಟ್ ದ ವಿಂಡೋ. ಸೊ ಕಿಟಕಿಯಿಂದ ಈ ಒಂದು ಮಿಸ್ಟರ್ ಲೆಫರ್ಡ್ ಏನಿದೆ, ಚಿರತೆ ಏನಿದೆ, ಹಾರಿ ಬಂದು ಆ ಒಂದು ಗುಡಿಸಲೊಳಗೆ ಸೇರ್ಕೊಂತು. ಮಿಸ್ಟರ್ ಲಯನ್, ಮಿಸ್ಟರ್ ಫಾಕ್ಸ್, ಮಿಸ್ಟರ್ ಬಫಲೋ ಎಂಟರ್ಡ್ ದ ಡೋರ್ಸ್ ವೈಲ್ ಮಿಸ್ಟರ್ ಹೈನಾ ಹಾರ್ಡ್ ಫಾರ್ ಅ ಪ್ಲೇಸ್ ಇನ್ ದ ಶೇಡ್ ಆಫ್ ಮಿಸ್ಟರ್ ಆಲಿಗೇಟರ್ ಬ್ಯಾಸ್ಕೆಡ್ ಆನ್ ದ ರೂಫ್. ನೋಡ್ರಿ, ಎಲ್ಲ ಪ್ರಾಣಿಗಳಿಗೂ ತಮ್ಮದೇ ಆದಂಥ ಸ್ವಂತದಂಥ ಮನೆಗಳು ಹೊಂದಿದ್ರು. ಆದರೂ ಈ ಮನುಷ್ಯ ದೊಡ್ಡದಾದಂಥ ಗುಡಿಸಲು ಕಟ್ಟಿದ್ದಾನೆ. ಯಾಕೆ ಬಿಡಬೇಕು ಅಂದರೆ, ತಮಗೆ ಒಂದು ಮನೆ ಇದ್ದರೂ ಸಹ ಬೇರೆ ದೊಡ್ಡದಕ್ಕೆ ಅಂದರೆ ತಮ್ಮಲ್ಲಿ ಇದ್ದರೂ ಸಹ ಬೇರೆ ಒಂದು ಪ್ರಾಣಿಗಳ ಒಂದು ಗುಡಿಸಲಿಗೆ ಇಲ್ಲಿಯೇ ಈ ಒಂದು ಪ್ರಾಣಿಗಳೆಲ್ಲವೂ ಸಹ ಇಲ್ಲಿ ಆಸೆಯನ್ನು ಪಡ್ತಾ ಇದ್ವು. ಸೊ ಅದೇ ರೀತಿಯಾಗಿ ಮಿಸ್ಟರ್ ಲಯನ್, ಮಿಸ್ಟರ್ ಫಾಕ್ಸ್ ಆ್ಯಂಡ್ ಮಿಸ್ಟರ್ ಬಫಲೋ ಎಂಟರ್ಡ್ ದ ಡೋರ್ಸ್ ವೈಲ್ ಮಿಸ್ಟರ್ ಹೈನಾ ಹೌಡ್ ಫಾರ್ ಅ ಪ್ಲೇಸ್ ಇನ್ ದ ಶೇಡ್ ಆಫ್ ಮಿಸ್ಟರ್ ಆಲಿಗೇಟರ್ ಬ್ಯಾಸ್ಕೆಡ್ ಆನ್ ದ ರೂಫ್. ಸೊ ಆಲ್ರೆಡಿ ಎಲ್ಲ ಪ್ರಾಣಿಗಳು ಬಂದು ಈ ಒಂದು ಗುಡಿಸಲನ್ನು ವಶಪಡಿಸ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಸೊ ಹೈನಾ ಅಂದರೆ ಅಂದರೆ ಕತ್ತೆಕ್ಕಿರ್ಬೇಕು, ಹೌಡ್ ಅಂತಂದರೆ ಹೂಳಿಡೋದು. ನನಗೆ ಜಾಗನೇ ಇಲ್ಲ ಈ ಒಂದು ಗುಡಿಸಲಲ್ಲಿ ಅಂತಂದೇಳಿ ಒದರ್ತಾ ಒಂದು ಹೈನಾ ಒಳಗಡೆ ಬರುತ್ತೆ. ಮಿಸ್ಟರ್ ಆಲಿಗೇಟರ್ ಅಂದರೆ ಆ ಒಂದು ಮೊಸಳೆ ಜಾಗನೇ ಇರೋದಿಲ್ಲ. ಅದೇನು ಮಾಡಿರುತ್ತೆ, ಈ ಒಂದು ರೂಫ್ ಅಂತಂದರೆ ಮೇಲಿನ ಛಾವಣಿ, ಕೆಳಗಡೆ ಜಾಗ ಇಲ್ಲೋದಕ್ಕೋಸ್ಕರ ಆ ಒಂದು ಗುಡಿಸಲ ಮೇಲಿನ ಛಾವಣಿ ಹತ್ರ ಈ ಒಂದು ಮೊಸಳೆ ತನ್ನ ಜಾಗವನ್ನು ಪಡ್ಕೊಂಡಿರ್ತೈತಿ. ಪ್ರೆಸೆಂಟ್ಲಿ ದೇ ಆಲ್ ಬಿಗ್ಯಾನ್ ಡಿಸ್ಪ್ಯೂಟಿಂಗ್ ಅಬೌಟ್ ದೇರ್ ರೈಟ್ಸ್ ಆಫ್ ಪೆನಿಟ್ರೇಷನ್ ಆ್ಯಂಡ್ ಫ್ರಮ್ ಡಿಸ್ಪ್ಯೂಟಿಂಗ್ ದೇ ಕೇಮ್ ಟು ಫೈಟಿಂಗ್ ಆ್ಯಂಡ್ ವೈಲ್ ದೇ ವರ್ ಆಲ್ ಎಂಬ್ರಾಯ್ಡ್ ಟುಗೆದರ್ ದ ಮ್ಯಾನ್ set the hut fire and burnt it in the ground, jungle lords and all. ಸೊ ಏನಾಯಿತು ಅಂದರೆ ಎಲ್ಲ ಪ್ರಾಣಿಗಳು ಬಂದು ಏನು ಮಾಡ್ತಾ ಇದ್ವು ಅಂದರೆ, ಈ ಗುಡಿಸಲು ನನಗೆ ಸೇರಬೇಕು, ಎಲ್ಲ ತಮ್ಮ ಹಕ್ಕುಗಳು ಇಲ್ಲ, ಇದನ್ನು ಮೊದಲು ನಾನು ಬಂದಿದ್ದೀನಿ, ಈ ಗುಡಿಸಲು ನನಗೆ ಬೇಕು ಅಂತಂದೇಳಿ ಎಲ್ಲ ಪ್ರಾಣಿಗಳು ಏನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ರೀ. ಎಂಬ್ರಾಯ್ಲ್ಡ್ ಅಂದರೆ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವು. ಈ ಒಂದು ಜಗಳದ ಬಗ್ಗೆ ವಿಚಾರವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಮಾತುಕತೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಎಲ್ಲ ಪ್ರಾಣಿಗಳು ತಮ್ಮ ಜಗಳದಲ್ಲಿ ಈ ಒಂದು ವಿಷಯದಲ್ಲಿ ಚರ್ಚೆಯಲ್ಲಿ ಬ್ಯುಸಿ ಇದ್ದಾಗ ಮನುಷ್ಯ ಏನು ಮಾಡಿದ, ಈ ಒಂದು ಗುಡಿಸಲಿನ ಬಾಗಿಲನ್ನ ಹಾಕಿ ಆ ಗುಡಿಸಲಿಗೆ ಪೂರ್ತಿಯಾಗಿ ಬೆಂಕಿಯನ್ನು ಇಟ್ಟುಬಿಟ್ಟ. ಆ್ಯಂಡ್ ವೈಲ್ ದೇ ವರ್ ಆಲ್ ಎಂಬ್ರಾಯ್ಡ್ ಟುಗೆದರ್ ಆ್ಯಂಡ್ ದ ಮ್ಯಾನ್ ಸೆಟ್ ದ ಹಟ್ ಆನ್ ಫೈರ್ ಆ್ಯಂಡ್ ಬರ್ಟ್ ಇಟ್
ಟು ದ ಗ್ರೌಂಡ್ ಜಂಗಲ್ ಲಾರ್ಡ್ಸ್ ಆ್ಯಂಡ್ ಆಲ್. ನೋಡ್ರಿ ಆ ಒಂದು ಎಲ್ಲ ಪ್ರಾಣಿಗಳು ಸೇರಿ ಜಗಳ ಮಾಡ್ತಿರ್ಬೇಕಾದ್ರೆ ಇದೇ ಸರಿಯಾದ ಸಮಯ ಅಂತೇಳಿ ಆ ಒಂದು ಪ್ರಾಣಿ ಎಲ್ಲ ಗುಡಿಸಲಿಗೆ, ಆ ಪ್ರಾಣಿಗಳಿರುವಂಥ ಗುಡಿಸಲಿಗೆ ಇಲ್ಲಿ ಬೆಂಕಿಯನ್ನು ಇಟ್ಟು ಸೊ ಆ ಒಂದು ಕೆಲಸವನ್ನು ಮಾಡಿದ. ಬಿಕಾಸ್ ಏನು ಅಂತಂದರೆ ಮನುಷ್ಯ ಆಲ್ರೆಡಿ ನ್ಯಾಯಸಮ್ಮತವಾಗಿ ನ್ಯಾಯವನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡಿದ. ಬಟ್ ಈ ಒಂದು ಅನ್ಯಾಯದಿಂದಾಗಿ ನ್ಯಾಯವನ್ನು ಕೊಡಲಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಏನು ಮಾಡ್ತಾನೆ ಅಂತಂದರೆ ಅವರು ತೋರಿಸಿದಂಥ ಬುದ್ಧಿ, ಮ್ಯಾನಿಪ್ಯುಲೇಟಿಂಗ್ ಬುದ್ಧಿಯನ್ನು ಇಲ್ಲಿ ಮನುಷ್ಯ ಇಲ್ಲಿ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ. ದೆನ್ ಹಿ ವೆಂಟ್ ಹೋಮ್ ಸೇಯಿಂಗ್ ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ ಈಸ್ ವರ್ತ್ ದ ಎಕ್ಸ್ಪೆನ್ಸ್ ಆ್ಯಂಡ್ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ಸೊ ಎಲ್ಲ ಪ್ರಾಣಿಗಳನ್ನು ಒಂದು ಕಡೆ ಹಾಕಿ ಬೆಂಕಿಯನ್ನು ಹಚ್ಚಿದಾಗ ಅವನಿಗೇನಂತ ಆರಾಮ ಒಂದು ಶಾಂತಿಯಾದಂಥ ಒಂದು, ಯಾಕಂದರೆ ಅವನು ಗುಡಿಸಲನ್ನ ಕಟ್ಟುತ್ತಾ ಹೋದ ತನ್ನ ಕಷ್ಟ ಶ್ರಮದಿಂದ ಚೆನ್ನಾಗಿರಬೇಕು, ಒಂದು ಮನೆ ಬೇಕು ಅಂತಂದೇಳಿ ಗುಡಿಸಲನ್ನ ಕಟ್ತಾ ಹೋದಂಗೆಲ್ಲ ಈ ಪ್ರಾಣಿಗಳು ಬಂದು ಆಕ್ಯುಪೈ ಮಾಡ್ಕೋತಾ ಹೋದರು. ಹೀಗೆ ಮಾಡ್ಕೋತಾ ಹೋದರೆ ನನಗಿನ್ನು ಉಳಿಗಾಲ ಇಲ್ಲ ಅಂತೇಳಿ ಮನುಷ್ಯ ಏನು ಮಾಡಿದ ಅಂತಂದರೆ ಇವರೆಲ್ಲರನ್ನೂ ಒಂದು ಕಡೆ ಸೇರುವ ಹಾಗೆ ಮಾಡಿ ಅವರನ್ನು ಈ ಒಂದು ಗುಡಿಸಲಿಗೆ ಬೆಂಕಿ ಇಟ್ಟು ಅವರನ್ನು ಬರ್ನ್ಟ್ ಇನ್ ಟು ಆ್ಯಶಸ್, ಸೊ ಆ ಒಂದು ಬೂದಿ ಆಗೋ ಥರ ಮಾಡಿದ. ದೆನ್ ಏನಂತ ಸ್ಟೇಟ್ಮೆಂಟನ್ನು ಕೊಡ್ತಾನೆ ಅಂತಂದರೆ ಶಾಂತಿ, ಪೀಸ್ ಈಸ್ ಕಾಸ್ಟ್ಲಿ. ಸೊ ಭಾಳಷ್ಟು ದುಬಾರಿಯಾದಂಥದ್ದು ಶಾಂತಿ ಅದು, ಬಟ್ ಇಟ್ಸ್ ವರ್ತ್ ದ ಎಕ್ಸ್ಪೆನ್ಸ್. ಸೊ ಈ ಒಂದು ವೆಚ್ಚ, ಈ ಶಾಂತಿಯನ್ನು ಪಡ್ಕೊಳ್ಬೇಕಾಗಿತ್ತಂದರೆ ಈ ವೆಚ್ಚ ಮಾಡಬೇಕಾಗಿತ್ತು. ಯಾವುದ್ರ ವೆಚ್ಚ? ಇವರನ್ನು ಬೆಂಕಿ ಇಟ್ಟು ಸುಡುವಂಥದ್ದೇ ವೆಚ್ಚ. ಸೊ ಇದರಿಂದಾಗಿ ನಾನು ಶಾಂತಿಯನ್ನು ಪಡ್ಕೊತೀನಿ, ನಾನೀಗ ಆರಾಮ್ ನೆಮ್ಮದಿಯಿಂದ ಬದುಕಬಹುದು ಅಂತಂದೇಳಿ ಇಲ್ಲಿ ಮನುಷ್ಯ ಈ ಒಂದು ಡಿಸೈಡನ್ನು ಮಾಡ್ತಾನೆ. ಸೊ ಇಲ್ಲಿಗೆ ಎಲ್ಲ ಪ್ರಾಣಿಗಳು ದೆ ಬರ್ನ್ಟ್ ಇನ್ ಟು ಆ್ಯಶಸ್ ಆ್ಯಂಡ್ ಮ್ಯಾನ್ ಇಸ್ ಹ್ಯಾಪಿಲಿ ಲಿವಿಂಗ್ ಇನ್ ಹಿಸ್ ಹಟ್. So this is the ending of the story which was written by Jomo Kenyatta, and this is the first chapter which he completed, The Gentleman of the Jungle. So that's why he is called as the Gentleman of the Jungle.